ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಆದರದ ಸುಸ್ವಾಗತ. ಪವರ್ಡ್ ಬೈ ರಿಷಿಕೇಶ್ ಭೃಂಗ ಹೇರ್ ಆಯಿಲ್ ಮತ್ತು ಕೋ ಪವರ್ಡ್ ಬೈ TSS ಟೈಗರ್ ಸುಪಾರಿ ಅಡಿಕೆ ಪುಡಿ. ವೀಕ್ಷಕರೇ, ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇವತ್ತು ಶರನ್ನವರಾತ್ರಿಯ 5ನೇ ದಿನ. ಇಂತಹ ನವರಾತ್ರಿಯ ವಿಶೇಷವಾದ ಈ ಸಂದರ್ಭದಲ್ಲಿ ಇವತ್ತಿನ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಅರಸೀಕೆರೆ ತಾಲೂಕಿನ ಕಲ್ಗುಂಡಿ ಗ್ರಾಮದಲ್ಲಿ ಇರುವಂತಹ ನಿಂತ ನಿಲುವಿನ ಶ್ರೀ ಸ್ವರ್ಣ ಗೌರಮ್ಮನವರ ದೇವಸ್ಥಾನದಲ್ಲಿ ನೆರವೇರಿದಂತಹ ಹರಿದ್ರಾ ಗೌರಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನೋಡಲಿದ್ದೇವೆ. ಮೊದಲಿಗೆ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನ ದೇವಾಲಯಕ್ಕೆ ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಯಿತು. ಆ ದೃಶ್ಯಗಳನ್ನ ನಾವೀಗ ನೋಡ್ಕೊಂಡ್ಬರೋಣ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಆನಂದ ಗುರೂಜಿರವರ ಪಾದ ಕಂಡೆನಾ ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ. ಗುರು ಬ್ರಹ್ಮ ನಮೋ, ಗುರು ವಿಷ್ಣು ನಮೋ, ಗುರುದೇಶ ನಮೋ, ಗುರುದೇವ ನಮೋ, ಗುರು ಬ್ರಹ್ಮ ನಮೋ, ಗುರು ವಿಷ್ಣು ನಮೋ, ಗುರುದೇಶ ನಮೋ. ಗುರುದೇವಗೆ ಶರಣಾದೆ ಗೋವಿಂದನ ಭಕ್ತರ, ಭುವಿ ಮೇಲಿನ ದೇವರ ಕಣ್ಣಾರೆ ನಾ ಕಂಡೆ ಗುರುದೇವಗೆ ಶರಣಾದೆ. ಗುರು ಬ್ರಹ್ಮ ನಮೋ, ಗುರು ವಿಷ್ಣು ನಮೋ, ಗುರುದೇಶ ನಮೋ, ಗುರುದೇವ ನಮೋ, ಗುರು ಬ್ರಹ್ಮ ನಮೋ, ಗುರು ವಿಷ್ಣು ನಮೋ, ಗುರುದೇಶ ನಮೋ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ.
ಗುರುಗಳ ಕಂಡೆ ರಾಜರಾಜೇಶ್ವರಿಯ ಪ್ರೀತಿ ಕಂದನ ಕಂಡೆ ಶ್ರೀಚಕ್ರಾರಾಧನೆಯ ಸಿದ್ಧಿ ಪುರುಷರನ ಕಂಡೆ ರಾಜರಾಜೇಶ್ವರಿಯ ಪ್ರೀತಿ ಕಂದನ ಕಂಡೆ ಶ್ರೀಚಕ್ರಾರಾಧನೆಯ ಸಿದ್ಧಿ ಪುರುಷರನ ಕಂಡೆ ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ. ವೀಕ್ಷಕರೇ, ಇದು ನವರಾತ್ರಿಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಅರಸೀಕೆರೆ ತಾಲೂಕಿನ ಕಲ್ಗುಂಡಿ ಗ್ರಾಮದ ನಿಂತ ನಿಲುವಿನ ಶ್ರೀ ಸ್ವರ್ಣ ಗೌರಮ್ಮನವರ ದೇವಸ್ಥಾನದಲ್ಲಿ ನೆರವೇರಿದಂತಹ ಹರಿದ್ರಾ ಗೌರಿಯ ವಿಶೇಷ ಪೂಜಾನುಷ್ಠಾನ ಕಾರ್ಯಕ್ರಮ. ವೀಕ್ಷಕರೇ, ಈ ದೇವಸ್ಥಾನದ ವಿಶೇಷ ಏನು ಗೊತ್ತಾ? ಈ ದೇವಸ್ಥಾನದ ಗರ್ಭಗುಡಿಯ ಬಾಗಿಲು ವರ್ಷಕ್ಕೆ ಒಮ್ಮೆ ಮಾತ್ರ ತೆರೆಯಲಾಗುತ್ತೆ ಹಾಗೂ ಭಾದ್ರಪದ ಮಾಸದಲ್ಲಿ ಇಲ್ಲಿ ಗೌರಿಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ನಂತರ ಬಹಳ ಅದ್ಧೂರಿಯಾಗಿ ವಿಸರ್ಜನೆಯನ್ನ ನೆರವೇರಿಸಲಾಗುತ್ತೆ. ಇಂತಹ ವಿಶೇಷವಾದ ಶಕ್ತಿ ಇರುವಂತಹ ಈ ಗೌರಿ ತಾಯಿಗೆ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಪೂಜೆಯನ್ನ ಸಲ್ಲಿಸಿದ್ದಾರೆ. ಆ ದೃಶ್ಯಗಳನ್ನ ನಾವೀಗ ನೋಡ್ಕೊಂಬರೋಣ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗೌರೀರ್ಮಿಮಾಯ ಸಲಿಲಾ ನಕ್ಷತ್ರದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್ ಜಾತವೇದಸೆ ಸುನವಾಮ ಸೋಮರಾದೀತೋ ನಿದಹಾದಿ ವೇದಾಹಂ ಸನಪರ್ಷದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುತರಸೆ ನಮಃ. ತಾಯಿಯ ಸಾನ್ನಿಧ್ಯದಲ್ಲಿ ನಾವಿವತ್ತಿದ್ದೇವೆ. ತವರಿಗೆ ಬಂದಂತಹ ತಾಯಿ ಸ್ವರ್ಣಗೌರಿಯ ಆಸ್ಥಾನದಲ್ಲಿ ನಾವಿದ್ದೇವೆ. ಇವತ್ತಿನ ಈ ಒಂದು ಆಸ್ಥಾನ ಬಹಳ ವಿಶೇಷವಾದ್ದು. ಈ ಭಾಗಕ್ಕೆ ಭಕ್ತರು ಸಹಿತ ಸಾಕಷ್ಟು ಜನ ಸಾಗರೋಪಾದಿಯಲ್ಲಿ ಬರ್ತಾರೆ. ದೇವಿಯ ಅನುಷ್ಠಾನ, ದೇವಿಯ ಆರಾಧನೆ ಇದೆಲ್ಲವೂ ಬಹಳ ವಿಶೇಷವೇ. ಇಂತಹ ವಿಶೇಷವಾಗಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಇವತ್ತಿನ ದಿವಸ ನಡೀತಾ ಇರತಕ್ಕಂಥ ಹರಿದ್ರಾ ಗೌರಿಯ ಅನುಷ್ಠಾನ ಬಹಳ ವಿಶೇಷವಾದ್ದು. ತಾಯಿಯ ಎರಡು ಗಲ್ಲಗಳಿಗೂ ಅಂದರೆ ಎರಡು ಕೆನ್ನೆಗೂ ಅರಿಶಿನವನ್ನು ಹಚ್ಚಿ ಆ ಅರಿಶಿನವನ್ನು ತೆಗೆದುಕೊಂಡು ಅದರಿಂದ ಸ್ವರ್ಣಗೌರಿಯ ಅನುಷ್ಠಾನವನ್ನು ಮಾಡತಕ್ಕಂಥದ್ದು. ಆ ಅನುಷ್ಠಾನವನ್ನು ಮಾಡಿ ಸ್ವರ್ಣಗೌರಿಯ ವಿಶೇಷವಾದಂತಹ ಹರಿದ್ರಾ ಗೌರಿ ಅನುಷ್ಠಾನವನ್ನು ಮಾಡಲಿಕ್ಕೆ ನಾವು ಬಂದಿದ್ದೇವೆ. ನಮ್ಮೊಂದಿಗೆ ಸಾಕಷ್ಟು ಜನ ಭಕ್ತರು ಬಂದಿದ್ದಾರೆ. ಇಲ್ಲಿ ತಾಯಿ ವರ್ಷಕ್ಕೊಮ್ಮೆ ಬರ್ತಾಳೆ. ವಿಶೇಷವಾದಂಥ ರೀತಿ ಭಕ್ತರಿಗೆ ದರ್ಶನವನ್ನು ಕೊಡ್ತಾಳೆ. ಬಂದು ಹೊರಡುವಂತಹ ಕಾಲದಲ್ಲಿ ನಿಂತು ನಿಲುವಿನ ಅನ್ನಪೂರ್ಣೇಶ್ವರಿಯ ದರ್ಶನವನ್ನು ಕೊಡ್ತಾಳೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ. ಭಾದ್ರಪದ ಮಾಸದಲ್ಲಿ ಸ್ವರ್ಣಗೌರಿ ಅನುಷ್ಠಾನವೇ ವಿಶೇಷ. ಅದರಲ್ಲೂ ಭಾದ್ರಪದ ಮಾಸದಲ್ಲಿ ತಾಯಿ ಗೌರಿ ಕೈಲಾಸದಿಂದ ದರೆಗಿಳಿದು ಬರ್ತಾಳೆ. ತವರಿಗೆ ಬಂದಂತಹ ತಾಯಿನ ಆಧರಿಸಿ ತಾಯಿಗೆ ಮಡ್ಲಕ್ಕಿಯನ್ನು ಕೊಟ್ಟು ಕಳಿಸ್ಕೊಡುವಂತಹ ಪದ್ಧತಿ ಈ ಗ್ರಾಮದ್ದು. ಇದು ಬಹಳ ವಿಶೇಷವಾದ್ದು. ಬನ್ನಿ ತಾಯಿಯ ದರ್ಶನ ಮಾಡೋಣ. ಅಮ್ಮ ಯಾದೇವಿ ಸರ್ವೋದೇಶೋ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ. ಬಹುಶಃ ಸಾಕಷ್ಟು ಕಡೆ ಸಾಕಷ್ಟು ದೇವತೆಗಳ ದರ್ಶನ ಮಾಡಿದ್ದೀರಿ ನೀವು. ಆದರೆ ಇಲ್ಲಿರ್ತಕ್ಕಂತಹ ವಿಗ್ರಹದಲ್ಲಿ ಬಹಳ ಶಕ್ತಿ ಇದೆ. ಆ ಕಣ್ಗಳಲ್ಲಿ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರನ್ನು ಸಹಿತ ಮಾತಾಡಿಸುವ ಶಕ್ತಿ ಇದೆ. ಜೊತೆಗೆ ಭಾದ್ರಪದ ಮಾಸದಲ್ಲಿ ಗೌರಿ ಹಬ್ಬದ ವಿಶೇಷವಾಗಿ ಆಚರಣೆ ಮಾಡತಕ್ಕಂಥ ಈ ಸ್ವರ್ಣಗೌರಿಯ ಅನುಷ್ಠಾನ, ಹರಿದ್ರಾ ಗೌರಿಯ ಅನುಷ್ಠಾನ ಇವತ್ತಿರ್ತಕ್ಕಂಥದ್ದು. ಇಂತಹ ವಿಶೇಷವಾಗಿರ್ತಕ್ಕಂತಹ ಸಾಕಷ್ಟು ಜನನ ಆಕರ್ಷಣೆ ಮಾಡಿ ಬರ್ತಕ್ಕಂತಹ ಭಕ್ತರ ಕೋರಿಕೆಗಳನ್ನು ಈಡೇರಿಸ್ತಕ್ಕಂತಹ ಕಲ್ಪವಲ್ಲಿಯಾಗಿರ್ತಕ್ಕಂಥ ತಾಯಿ ರಾಜರಾಜೇಶ್ವರಿ, ಭುವನೇಶ್ವರಿ, ಮಹಾಕಾಳಿ, ಮಹಾಲಕ್ಷ್ಮಿ ಸಮೇತ ಸ್ವರ್ಣಗೌರಿಯ ಅನುಷ್ಠಾನವನ್ನು ಹೀಗೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಸೈ 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 ನಮೋ ನಮಃ. ಹರಿಂಕಾರಾಸರಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರ್ಣೀಂ ಚ ಪ್ರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸರ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಣೀಂ
ಓಂ ಶ್ರೀಂ ಹರಿಂ ಕಾರಾಸನ ಮಹಾಶಕ್ತಿರ್ದೇವತಾಭ್ಯೋ ನಮಃ. ಜಗದೀಶ್ವರಣ್ಯೇ ನಮಃ. ಜಗನ್ಮಾತೃಗಾಯ ನಮಃ. ಶ್ರೀಮದೇ ನಮಃ. ಲಲಿತಾಂ ಫಲಾತ್ ತ್ರಿಪುರಸುಂದರೀ ನಮಃ. ಜಾತವೇದಸೇ ಸನವಾಮ ಸೋಮವರಾದೀತೋ ನಿದಹಾತಿ ವೇದಾಃ ಸನಃಪರ್ಷತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಬಲೆ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೇಂ ಸುಧರಸೇ ನಮಃ. ಅಗ್ನೇ ತ್ವನ್ವಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ಪ್ರತಿ ದುರ್ಗಾಣಿ ವಿಶ್ವಾಂ ಓಶ್ಚಮುತ್ವೇಂ ಅವತಾರಭೂಪೇಂ ಭವಾತೋಕಾಯತರಯಾ ಯಶಯ್ಯೋಃ ವಿಶ್ವಾನಿನೋ ದುರ್ಗಃ ಜಾತವೇದಸ್ಯ ಛನ್ನನಾವಾದುರಿತಾ ಹಿ ವರ್ಷೀಂ. ತಾಯಿಗೆ ಮಂಗಳ ದ್ರವ್ಯಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮಂಗಳ ದ್ರವ್ಯಗಳು ಅಂದರೆ ಅರಿಶಿನ, ಕುಂಕುಮ, ಹೂ. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸೌಮಂಗಲ್ಯತನವನ್ನು ವೃದ್ಧಿಸ್ತಕ್ಕಂಥ ತಾಯಿಗೆ ಆರಾಧನೆ ಮಾಡಲಿಕ್ಕೆ ಅರಿಶಿನ, ಕುಂಕುಮ ಬಹಳ ವಿಶೇಷ. ಹಾಗಾಗಿ ನನ್ನ ಈ ಕಾರ್ಯಕ್ರಮದಲ್ಲಿ, ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ನಾನು ಸಾಕಷ್ಟು ಬಾರಿ ತಿಳಿಸ್ಕೊಡ್ತಿದ್ದೆ. ಹೆಣ್ಣು ಮಕ್ಕಳು ಅರಿಶಿನ, ಕುಂಕುಮ ಬಹಳ ವಿಶೇಷವಾದ್ದು. ಮಂಗಳ ದ್ರವ್ಯಗಳನ್ನು ತರಬೇಕು, ತಂದು ತಾಯಿಗೆ ಆರಾಧನೆ ಮಾಡಬೇಕು ಅಂತ. ಅದೇ ಪ್ರಕಾರವಾಗಿ ತಾಯಿಗೆ ಅರಿಶಿನ ಕುಂಕುಮವನ್ನು ಸಮರ್ಪಣೆ ಮಾಡೋಣ. ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಭೂತಾಖಿಲ ಘೋರ ಪಾಪನಿಕರಿ ಪ್ರತ್ಯಕ್ಷ ಮಾಹೇಶ್ವರಿ ತ್ರಾಲೇಯಾಚಲ ವಂಶ ಪಾವನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ನಾನಾರತ್ನ ವಿಚಿತ್ರ ಭೂಷಣಕರಿ ಹೇಮಾವರಾಡಂಬರಿ ಮುಕ್ತಾಹಾರ ವಿಡಂಬಮಾನ ವಿಲಸದ್ವಕ್ಷೋಜ ಕುಂಭಾಂತರಿ ಕಾಶ್ಮೀರಾಗರು ವಾಸಿತಾಂಗರುಚಿರ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ಯೋಗಾನಂದಕರಿ ರಿಪುಕ್ಷಯಕರಿ ಧರ್ಮೈಕನಿಷ್ಠಾಕರಿ ಚಂದ್ರಾರ್ಕಾನಲಭಾಸಮಾನಲಹರಿ ತ್ರೈಲೋಕ್ಯ ರಕ್ಷಾಕರಿ ಸರ್ವೈಶ್ವರ್ಯಕರಿ ತಪಃ ಫಲಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ಕೈಲಾಸಾಚಲ ಕಂದರಾಲಯಕರಿ ಗೌರಿ ಹ್ಯುಮಾಶಾಂಕರಿ ಕೌಮಾರಿ ನಿಗಮಾರ್ಥ ಗೋಚರಕರಿ ಓಂಕಾರ ಬೀಜಾಕ್ಷರಿ ಮೋಕ್ಷದ್ವಾರ ಕವಾಟ ಪಾಟನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ ದೃಶ್ಯಾದೃಶ್ಯ ವಿಭೂತಿ ವಾಹನಕರಿ ಬ್ರಹ್ಮಾಂಡ ಬಾಂಡೋದರಿ ಲೀಲಾ ನಾಟಕ ಸೂತ್ರ ಖೇಲನಕರಿ ವಿಜ್ಞಾನ ದೀಪಾಂಕುರಿ ಶ್ರೀ ವಿಶ್ವೇಶ ಮನಃ ಪ್ರಸಾದನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾನ್ನಪೂರ್ಣೇಶ್ವರಿ दीक्षांत समस्त वर्णनिकरी शंभु प्रिया शांकरी काश्मीरा त्रिपुरेश्वरी त्रिनयनी विश्वेश्वरी शर्वरी स्वर्गद्वार कवाट पाटनकरी काशीपुराधीश्वरी भिक्षांदेहि कृपावलंबनकरी मातान्नपूर्णेश्वरी पूर्वी सर्वजनेश्वरी जयकरी माता कृपा सागरी वेणी नील समान कुंतलधरी नित्यान्नदानेश्वरी साक्षात् मोक्षकरी सदा शुभकरी काशीपुराधीश्वरी भिक्षांदेहि कृपावलंबनकरी मातान्नपूर्णेश्वरी देवी सर्वविचित्र रत्नरचिता दाक्षायणी सुंदरी वामा स्वादुपयोधरा प्रियकरी सौभाग्य माहेश्वरी भक्ताभीष्टकरी सदा शुभकरी काशीपुराधीश्वरी भिक्षांदेहि कृपावलंबनकरी मातान्नपूर्णेश्वरी
पूर्णेश्वरी चन्द्रार्कानलकोटिकोटिसदृशि चन्द्रांशुबिम्बाधरी चन्द्रार्काग्निसमानकुण्डलधरि चन्द्रार्कवर्णेश्वरी माला पुस्तकपाशसाङ्कुशधरि काशीपुराधीश्वरी भिक्षां देहि कृपावलम्बनकरी माता ಅನ್ನಪೂರ್ಣೇಶ್ವರಿ. ಓಂ ಶ್ರೀಂ ಭಗವತಿ ನಮಃ. ಇವತ್ತಿನ ದಿವಸ ನಾವು ಇಲ್ಲಿಗೆ ಬಂದಿರತಕ್ಕಂತಹ ಮೂಲ ಉದ್ದೇಶ ತಾಯಿಯ ಗಲ್ಲದಲ್ಲಿರ್ತಕ್ಕಂತಹ ಅರಿಶಿನ ಅಂದರೆ ಅಮನೋರ 2 ಕೆನ್ನೆಗಳಲ್ಲಿರ್ತಕ್ಕಂತಹ ಅರಿಶಿನ ಪ್ರಸಾದವನ್ನು ಈ ಸುಂದರವಾದಂತಹ ಮೂರ್ತಿನ ತಾವು ನೋಡ್ತಾ ಇದ್ದೀರಿ. ಇದು ಬೆಣ್ಣೆಯಿಂದ ತಯಾರಾದಂತಹದ್ದು, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಹರಿದ್ರದಿಂದ ತಯಾರಾಗಿರ್ತಕ್ಕಂಥದ್ದು. ಹರಿದ್ರ ಅಂದರೆ ಅರಿಶಿಣದಿಂದ ತಯಾರಾದಂತಹ ಅಮ್ಮನವರ ಸಾನ್ನಿಧ್ಯ. ಈ ಒಂದು ಅರಿಶಿಣದಿಂದ ತಯಾರಾದಂತಹ 2 ಗಲ್ಲಗಳ ಮೇಲಿರ್ತಕ್ಕಂತಹ ಅರಿಶಿಣವನ್ನು ತೆಗೆದು ಅದರಿಂದ ಸುಂದರವಾದಂತಹ ಒಂದು ಅರಿಶಿಣ ಅಂದರೆ ಹರಿದ್ರ ಗೌರಿಯ ಮೂರ್ತಿಯನ್ನು ಮಾಡಿ ಅಮ್ಮನವರಿಗೆ ಕುಂಕುಮಾರ್ಚನೆ ಮಾಡಲಿಕ್ಕಾಗಿ ಸಾಕಷ್ಟು ಜನ ಭಕ್ತರು ಆಚೆ ಕಡೆ ಕಾಯ್ತಾ ಇದ್ದಾರೆ. ಅವರೊಂದಿಗೆ ನಾನು ಸಹಿತ ಭಕ್ತರೊಂದಿಗೆ ಸೇರಿ ಪರಿವಾರ ಸಮೇತ ಕೂತು ತಾಯಿಗೆ ಕುಂಕುಮಾರ್ಚನೆ ಮಾಡುವಂತಹ ಒಂದು ವಿಶೇಷವಾದಂತಹ ಅನುಷ್ಠಾನವನ್ನು ಈಗ ನಾವು ಮಾಡೋಣ. ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಣೆ ಮಾಡ್ತಾ ಇದ್ದೀರಿ. ಇಂತಹ ಒಂದು ಸೌಭಾಗ್ಯ ಬಹುಶಃ ಮತ್ತೆ ಸಿಗುತ್ತೋ ಇಲ್ಲೋ, ಆದರೆ ಒಂದಂತೂ ಸತ್ಯ, ಸಿಕ್ಕಂತಹ ಇಂತಹ ಒಂದು ಸೌಭಾಗ್ಯವನ್ನ ತಾಯಿಯ ಸಾನ್ನಿಧ್ಯದಲ್ಲಿ ನಾವು ನೋಡ್ತಕ್ಕಂತಹ ಈ ಸುಂದರವಾದಂತಹ ದೃಶ್ಯ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗೌರಿ ಎನ್ಮೆಮಾಯಸ್ಸ ಲೀಲಾ ನಿಕ್ಷತ್ರದ್ವಿಪದೇನ್ ದ್ವಿಪದೇಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದೇಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ತಾಯಿನ ಆರಾಧನೆ ಮಾಡ್ತಾ ತಾಯಿಯ ವಿಶೇಷವಾಗಿರ್ತಕ್ಕಂಥ ಹರಿದ್ರಾ ಗೌರಿಯ ಅನುಷ್ಠಾನವನ್ನ ಈಗ ಪ್ರಾರಂಭಿಸೋಣ. ಇದು ನವರಾತ್ರಿಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ಅರಸೀಕೆರೆ ತಾಲೂಕು ಕಲ್ಗುಂಡಿ ಗ್ರಾಮದ ನಿಂತ ನಿಲುವಿನ ಶ್ರೀ ಸ್ವರ್ಣ ಗೌರಮ್ಮನವರ ದೇವಸ್ಥಾನದಲ್ಲಿ ನೆರವೇರಿಸಲಾದಂತಹ ಹರಿದ್ರಾ ಗೌರಿಯ ವಿಶೇಷ ಪೂಜಾನುಷ್ಠಾನ. ವೀಕ್ಷಕರೇ, ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಮೊದಲಿಗೆ ಶ್ರೀ ಗೌರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಇದಾದ ನಂತರ ಸಾಮೂಹಿಕವಾಗಿ ಅಪಾರ ಭಕ್ತ ವೃಂದದ ನಡುವೆ ಹರಿದ್ರಾ ಗೌರಿಯ ವಿಶೇಷ ಪೂಜಾನುಷ್ಠಾನವನ್ನ ಪ್ರಾರಂಭ ಮಾಡಿದ್ರು. ಈ ದೃಶ್ಯಗಳನ್ನ ನಾವೀಗ ನೋಡ್ಕೊಂಡ್ ಬರೋಣ. ನೀವು ಕೂತಿರುವಂತಹ ಸ್ಥಳದಲ್ಲಿ ನೀವು ನೆಮ್ಮದಿಯಾಗಿ ಕೂತ್ಕೊಂಡ್ರೆ ನಿಮ್ಮ ಲೈನಲ್ಲಿ ನಾನೇ ಬರ್ತೇನೆ, 2-3 ಲೈನಲ್ಲಿ ನಾನು ಬರ್ತೇನೆ. ಆದ್ರೆ ನೀವು ಕೈ ಸಹಿತ ಉದ್ದ ಮಾಡಬಾರದು. ಬರೀ ನಾನು ಬಂದು ಹೋಗೋದನ್ನಷ್ಟೇ ವೀಕ್ಷಣೆ ಮಾಡಬೇಕು. ನೀವೆಲ್ಲ ಸಮಾಧಾನವಾಗಿ ಇಷ್ಟು ಅಚ್ಚುಕಟ್ಟಾಗಿ ಪೂಜೆ ಕೂತಿರೋದು ನೋಡಿ ನನಗೆ ಬಹಳ ಸಂತೋಷ ಆಗಿದೆ. ನಮ್ಮ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಕ್ಕಂತಹ ಹರಿದ್ರಾ ಗೌರಿಯ ಅನುಷ್ಠಾನವನ್ನ ತಾವು ನೋಡಿದಾಗ ಬಹಳ ಸಂತೋಷ ಪಡ್ತೀನಿ. ನಿಮ್ಮೂರಿನ ದೇವತೆ ಮಾತಾಡುವ ದೇವತೆ ಇಲ್ಲಿದ್ದಾಳೆ. ಈ ಮಾತಾಡುವ ತಾಯಿನ ನೋಡ್ಲಿಕ್ಕೆ ನಾನು ಬಂದಿದ್ದೇನೆ. ಬಂದಂತಹ ಮಗನಿಗೆ ಪ್ರಸಾದ ಕೊಟ್ಟಿದ್ದಾಳೆ. ಆ ಪ್ರಸಾದ ನನ್ನೊಬ್ಬನಿಗಲ್ಲ, ನಮ್ಮ ರಾಜ್ಯದ ಎಲ್ಲರಿಗೂ ಸೇರ್ತಕ್ಕಂಥದ್ದು, ಈ ಊರಿನ ಪ್ರತಿಯೊಬ್ಬರಿಗೂ ಸೇರ್ತಕ್ಕಂಥದ್ದು. ಈಗ ನೀವು ಎದ್ದೇಳಬಾರ್ದು. ನಾನು ಮಧ್ಯದಲ್ಲಿ ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ಬಂದು ನಾನು ನೋಡ್ತೀನಿ. ನನಗೆ ಬಹಳ ಸಂತೋಷ ನಿಮ್ಮ ಮಧ್ಯದಲ್ಲಿ ಎಲ್ಲ ಬಂದು ಹೋಗ್ಲಿಕ್ಕೆ. ಆದ್ರೆ ನೀವು ಕೈ ಹೀಗೆ ಮಾಡೋದು, ನಾನು ನಡಿಬೇಕಾದ್ರೆ ನನಗೂ ತೊಂದರೆ, ಜೊತೆಗೆ ಅಲ್ಲಷ್ಟು ಜನ ಕಾಯ್ತಿದ್ದಾರೆ. ಇನ್ನೇನು ಈಗಲೂ ಆಗ್ಲೋ ವರ್ಣನ ಕೃಪೆ ಆಗತ್ತೆ. ಆನಂದ್ ಗುರುಜಿ ಅವ್ರು ಎಲ್ಲಿ ಬಂದ್ರೆ ಅಲ್ಲೆಲ್ಲ ಮಳೆ. ಆದ್ರೆ ಇವತ್ತು ಮಾತ್ರ ವರ್ಣನ ಪ್ರಾರ್ಥನೆ ಮಾಡೋಣ. ಭಗವಂತ ಒಂದ್ ಸ್ವಲ್ಪ ಹೊತ್ತು ತಾಯಿ ಪೂಜೆ ಮಾಡೋದಕ್ಕೆ ಅಣಿ ಮಾಡ್ಕೊಡಪ್ಪ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡೋಣ. ಪೂಜೆ ಎಲ್ಲ ಆಗ್ಲಿ, ರಾತ್ರಿ ಒಳ್ಳೆ ಮಳೆ ಆಗ್ಲಿ. ಆ ಮಳೆಯಿಂದ ನಮ್ಮ ರೈತ ಅಣ್ಣ ತಮ್ಮಂದ್ರು ನೆಮ್ಮದಿಯಾಗಿ ಸಂತೋಷವಾಗಿ ನಗನಗ್ತಾ ಇರ್ಲಿ. ನೀವು ಹಾಗೆ ಕೂತ್ಕೊಳ್ಳಿ, ಒಳ್ಳೇದಾಗ್ಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದಯವಿಟ್ಟು ಯಾರು ನನ್ನ ಮುಟ್ಟಬಾರದು. ನೀವು ಸುಮ್ಮನೆ ಕೂತ್ಕೊಳ್ಳಿ, ಕೈ ಮುಗಿದ್ರೆ ಸಾಕು. ನೀವೇನು ಅಚ್ಚುಕಟ್ಟಾಗಿ ತಯಾರು ಮಾಡ್ಕೊಂಡಿದ್ದೀರಿ ಪೂಜಾ ಸಾಮಗ್ರಿಗಳನ್ನ, ಅದನ್ನು ನೋಡಿ ನಾನು ಸಂತೋಷ ಪಡ್ತೇನೆ. ನೀವು ನನ್ನ ಮುಟ್ಲೇಬೇಡಿ, ನೀವು ಬರೀ ನೋಡ್ತಾ ಇದ್ರೆ ಸಾಕು. ನೀವು ಆ ಕೈ ಮುಗಿದ್ರೆ ನನಗೆ ಅದೇ ತೃಪ್ತಿ. ನಾನು ಬಂದಿರೋದೇ ನಿಮ್ಮ ಮನೆಗೆ ಬಂದಿದ್ದೀನಿ, ನನಗೂ ಬಹಳ ಸಂತೋಷ ಇದೆ. ಯಾರಿಗೂ ಸಿಗದಂತಹ ಒಂದು ಸೌಭಾಗ್ಯ ನನಗೆ ನೀವೆಲ್ಲರೂ ಕಲ್ಪಿಸಿದ್ದೀರಿ. ನಿಮ್ಮ 7 ಜನ್ಮದ ಋಣ ನಾನು ತೀರಿಸ್ಲಿಕ್ಕೆ ಆಗೋದಿಲ್ಲ. ನಾನು ಇನ್ನು 7 ಜನ್ಮ ಎತ್ತಿದ್ರೂ ಈ ನಿಮ್ಮ ಋಣ ತೀರ್ಸಕ್ಕಾಗಲ್ಲ. ಯಾಕೆಂದ್ರೆ ಹೃದಯದಲ್ಲಿ ಸ್ಥಾನಮಾನ ಕೊಡೋದು ಒಬ್ಬರಿಗೆ ಒಬ್ಬ ಗುರು ಇರಬೇಕು, ಒಂದು ತಂದೆ ಇರಬೇಕು, ಅಥವಾ ಜವಾಬ್ದಾರಿಯುತವಾದಂತಹ ಒಬ್ಬ ಅಣ್ಣ ಇರಬೇಕು. ನೀವು ಅಣ್ಣ ಅನ್ಕೊಂಡಿದ್ದೀರೋ, ಗುರು ಅನ್ಕೊಂಡಿದ್ದೀರೋ, ನಿಮ್ಮ ಭಾವನೆ ಏನಿದೆಯೋ ಒಂದಂತೂ ಸಂತೋಷ. ನೀವು ಬಹಳ ಅಚ್ಚುಕಟ್ಟಾಗಿ ಒಳ್ಳೆ ಪ್ರೀತಿ ವಿಶ್ವಾಸವಾಗಿ ನನ್ನ ನೋಡ್ತಿದ್ದೀರಿ. ನನಗೆ ತುಂಬ ಸಂತೋಷ ಇದೆ. ಆದರೆ ಯಾರೂ ನುಗ್ಲಾಗಬಾರ್ದು, ಯಾರೊಬ್ಬರಿಗೂ ತೊಂದರೆ ಆಗಬಾರ್ದು. ಅದು ನನ್ನ ಮೂಲ ಉದ್ದೇಶ. ಕೂತ್ಕೊಳ್ಳಿ, ನೀವೆಲ್ಲ ಕೂತ್ಕಡೆ ಹಾಗೆ ಕೂತ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಹೇಗೆ ತೃಪ್ತಿನೋ ಹಾಗೆ ಮಾಡೋಣ. ಪೂಜೆ ಇದನ್ನೇ ತೃಪ್ತಿ. ಪೂಜೆ ಮಾಡಬೇಕಾದ್ದು ಆತ್ಮತೃಪ್ತಿ ಆಗಬೇಕು. ನೀವು ಮಾಡ್ತಾ ಇರ್ತಕ್ಕಂತಹ ಪೂಜೆ ಅನುಷ್ಠಾನ
ನಿಮಗೆ ತೃಪ್ತಿ ಆದರೆ ನನಗೆ ಅದೇ ಸಂತೋಷ. ಇದೇ ಮಹಾಪೂಜೆ. ಒಳ್ಳೆಯದಾಗಲಿ. ದೇವಿಯ ಸಂಪೂರ್ಣ ಅನುಗ್ರಹ ನಿಮಗಾಗಲಿ. ಹೇಳಿ, ಸರ್ವಮಂಗಳ ಮಾಂಗಲ್ಯೇ. ನಿಮ್ಮ ಎರಡೂ ಕೈಗಳನ್ನು ಮೇಲೆ ಎತ್ತಿ, ಸುಸ್ತಾಗಲ್ಲ. ಬಹುಶಃ ಹಂಗಾದ್ರೂ ಕೈ ಸುಮ್ಮನೆ ಇರ್ತೇನೆ, ನೋಡೋಣ. ಎತ್ತಿ ಎರಡು ಕೈ ಮೇಲೆ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಓಂ ದುಂ ದುರ್ಗಾಯೈ ನಮಃ. ಜೋರಾಗಿ ಹೇಳಬೇಕು ನೀವು. ಈ ಊರಲ್ಲಿ ನಡೀತಕ್ಕಂತಹ ಪೂಜೆ ಸುತ್ತಮುತ್ತ 16 ಹಳ್ಳಿ ಕೇಳಿಸಬೇಕು ನಮ್ಮ ಸ್ವರ. ದೇವರು ಕೊಟ್ಟಿರ್ತಕ್ಕಂಥ ಈ ಸ್ವರ, ಈ ದೇಹ, ಇದೆಲ್ಲವೂ ಸಹಿತ ನಶ್ವರ. ಇನ್ನು ಸ್ವಲ್ಪ ದಿವಸಕ್ಕೆ ನಾವು ಯಾರು ಇರ್ತೀವೋ ಬಿಡ್ತೀವೋ ನಮಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಇವತ್ತು ಇಂತಹ ಒಂದು ಸುಂದರವಾದಂತಹ ಸ್ವರ್ಣಗೌರಿಯ ಅನುಷ್ಠಾನ ಮಾಡಲಿಕ್ಕೆ ನಾವು ನೀವೆಲ್ಲರೂ ಒಂದು ವೇದಿಕೆಯಲ್ಲಿ ಸೇರಿದ್ದೀವಿ. ಇಲ್ಲಿ ನಾವು ಮಾಡಬೇಕಾದ್ದು ಶ್ರದ್ಧಾಭಕ್ತಿಯಾಗಿ ತಾಯಿ ಸೇವೆ. ಆ ತಾಯಿ ಸೇವೆನ ಅಚ್ಚುಕಟ್ಟಾಗಿ ಮಾಡೋಣ. ಹೇಳಿ, ದುಂ ದುರ್ಗಾಯೈ ನಮಃ, ದುಂ ದುರ್ಗಾಯೈ ನಮಃ, ದುಂ ದುರ್ಗಾಯೈ ನಮಃ, ದುಂ ದುರ್ಗಾಯೈ ನಮಃ, ದುಂ ದುರ್ಗಾಯೈ ನಮಃ. ನೋಡ್ರಿ, ನಮ್ಮ ಭಾರತೀಯ ಸಂಸ್ಕೃತಿ, ಭಾರತ ದೇಶದಲ್ಲಿ ನಾವು ಬರೀ ಆಧ್ಯಾತ್ಮಿಕ ಅಂದ್ರೆ ಬರೀ ಗುರುಗಳಲ್ಲಿ ಮಾತ್ರ ಅಲ್ಲ, ಈ ಸುಂದರವಾದಂತಹ ಪ್ರಕೃತಿನಲ್ಲಿ ಸಹಿತ ಬಿಡ್ತಕ್ಕಂತಹ ವನಸಿರಿಗಳಲ್ಲೂ ಈ ಒಂದು ಆದ್ಯತೆ ಇದೆ. ಇದು ಹೇಗನ್ಸುತ್ತೆ ನಿಮಗೆ? ಇದು ನಾನು ಮಾಡಿದ್ದೀನಾ, ಅಥವಾ ನೀವ್ಯಾರಾದ್ರೂ ತಿದ್ದಿ ಬುದ್ಧಿ ಕಲಿಸಿದ್ದೀರಾ, ಅಥವಾ ಬೆಳಿಬೇಕಾದ್ರೇನೆ ಇದನ್ನ ಈ ತರ ತಯಾರಾಗ್ಲಿ ಅಂತ ಯಾರನ್ನ ಕೇಳ್ಕೊಂಡಿದ್ದೀರಾ? ನಾವು ಮನೆಯಲ್ಲಿ ಕಳಶ ಅಂತ ಏನು ಆರಾಧನೆ ಮಾಡ್ತೀವೋ ಆ ಕಳಶ ಇಲ್ಲಿದೆ. ಇದನ್ನ ನಾನು ಊರಿಂದ ತಂದು ಕೊಟ್ಟಿದ್ದಲ್ಲ, ಈ ತಾಯಿ ಇಟ್ಕೊಂಡಿರೋದು. ಇದಾಗ್ಲಿ, ಸ್ವರ್ಣಗೌರಿಯ ಈ ಅನುಷ್ಠಾನ ಇವತ್ತು ಆರಾಧನೆ ಮಾಡತಕ್ಕಂತ ನಿಮ್ಮೆಲ್ಲರ ಮನಸ್ಥಿತಿಗೆ ತಾಯಿ ಸಂಪೂರ್ಣ ಕೃಪಾ ಆಶೀರ್ವಾದ ಇರಲಿ ಅಂತ ನಾನು ದೇವಿ ಮಾಡ್ತೇನೆ. ಓಂ ದುಂ ದುರ್ಗಾಯೈ ನಮಃ, 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 ಓಂ ದುಂ ದುರ್ಗಾಯೈ ನಮಃ. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ಸುಜ್ಞಾನ ದೀವಿಗೆಯ ಬೆಳಗುತ್ತ ಮನದಲ್ಲಿ ಅಜ್ಞಾನ ಕತ್ತಲೆಯ ಕಳೆದರು ಕ್ಷಣದಲ್ಲಿ. ಭಕುತರ ಮನೆಯ ಜ್ಯೋತಿ ತಾವಾದರು. ಮೃತ್ಯುವನ್ನು ಗೆದ್ದ ಗುರುನಾಥರು ಶ್ರೀ ಆನಂದ ಗುರೂಜಿ ಬಂದರು. ವೀಕ್ಷಕರೇ, ಇದು ನವರಾತ್ರಿಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ಅರಸೀಕೆರೆ ತಾಲೂಕು ಕಲ್ಗುಂಡಿ ಗ್ರಾಮದ ನಿಂತ ನಿಲುವಿನ ಶ್ರೀ ಸ್ವರ್ಣ ಗೌರಮ್ಮನವರ ದೇವಸ್ಥಾನದಲ್ಲಿ ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾದಂತಹ ಹರಿದ್ರಾ ಗೌರಿಯ ವಿಶೇಷ ಪೂಜಾನುಷ್ಠಾನ ಕಾರ್ಯಕ್ರಮ. ಹಾಗಾದ್ರೆ ಬನ್ನಿ, ಹರಿದ್ರಾ ಗೌರಿಯ ವಿಶೇಷ ಪೂಜಾನುಷ್ಠಾನವನ್ನ ಮತ್ತೆ ಮುಂದುವರಿಸೋಣ. ಇನ್ನು ಧಾರ್ಮಿಕ ರಥಯಾತ್ರೆಯಲ್ಲಿ ನಿರಂತರವಾಗಿ ಹೆಗಲು ಕೊಟ್ಟು ನಮ್ಮ ಜೊತೆ ಓಡಾಡ್ತಿರ್ತಕ್ಕಂಥ ನಮ್ಮ ಆತ್ಮೀಯರಾದಂತ
ಧಾರ್ಮಿಕ ರಥಯಾತ್ರೆಗೆ ಸಪೋರ್ಟ್ ಮಾಡಿ ಅವರು ಎಲ್ಲೋದ್ರೂ ಸಹಿತ ಈ ಒಂದು ಹಿಂದೂ ಧರ್ಮ ಸನಾತನ ಧರ್ಮ ನಮ್ಮ ಧರ್ಮಕ್ಕೆ ಒಂದು ಕೈ ನಾನಿದ್ದೀನಿ ಅಂತ ಹೇಳಿ ನಮ್ಮ ಜೊತೆ ಓಡಾಡ್ತಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗೆ ಮೊದಲು ನಾವೆಲ್ಲರಿಗೂ ಅವ್ರು ಒಳ್ಳೇದಾಗ್ಲಿ, ಅವ್ರ ಸಂಸಾರಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಈ ದೇವಾಲಯದಲ್ಲಿ ನಾನು ಬಂದು ಬರ್ತೀನಿ ಇಲ್ಲ ಅಂತ ಹೇಳೋದಕ್ಕೆ ಮೊದಲು ನನ್ನ ಕರಿಯಕ್ಕೆ ಬಂದಂತ ಆತ್ಮೀಯರಿಗೆ ಹೇಳಿದೆ, ಒಂದೇ ಸಮ ನನ್ನ ಕಾರ್ಯಕ್ರಮಗಳು ಬಹಳ ದೂರ ಬಾರವಾಗಿ ಹೊರಡ್ತಾ ಇದ್ದೀವಿ, ತುಂಬಾ ಕಷ್ಟ ಆಗ್ತಾ ಇದೆ, ಬರ್ಲಿಕ್ಕೆ ಆಗೋದಿಲ್ಲ, ಮುಂದಿನ ಸರ್ತಿ ಬರ್ತೀನಿ ಅಂತ ಹೇಳಿದೆ. ಆದ್ರೆ ಅವರು ಕೇಳಿದಂತಹ ರೀತಿ ಈ ದೇವಾಲಯದ ಪವಾಡದ ಬಗ್ಗೆ ನನಗೆ ಹೇಳಿದ್ಮೇಲೆ ನನಗೆ ಅನ್ನಿಸ್ತು, ನಾನು ಈ ಊರಿಗೆ ಬರಬೇಕು, ಈ ತಾಯಿ ಸೇವೆ ಮಾಡಬೇಕು, ಈ ತಾಯಿಯಲ್ಲಿರ್ತಕ್ಕಂಥ ಮಹಿಮೆಯನ್ನ ಇಡೀ ರಾಜ್ಯಕ್ಕೆ ನಾನು ತಿಳಿಸಬೇಕು ಅನ್ನೋ ಉದ್ದೇಶ ನಂದಾಯ್ತು. ನಿಮ್ಮೂರಲ್ಲಿರ್ತಕ್ಕಂತಹ ನಿಮ್ಮೂರಿನ ಈ ಪುಣ್ಯ ಭೂಮಿಯಲ್ಲಿರ್ತಕ್ಕಂತಹ ಸ್ವರ್ಣಗೌರಿಯ ಒಂದು ವಿಶೇಷತೆ ಇಡೀ ರಾಜ್ಯದಾದ್ಯಂತ ಪ್ರತಿಯೊಬ್ಬರಿಗೂ ತಿಳಿಸುವಂತ ನಿಟ್ಟಿನಲ್ಲಿ ನಮ್ಮ ಕೆಲಸ ಮಾಡ್ತೀವಿ. ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹಿತ ಒಂದು ವಿಶೇಷತೆ ಇದೆ, ಒಂದು ವಿಶೇಷವಾದಂತಹ ಅನುಷ್ಠಾನ ಇದೆ. ಅದರಲ್ಲಿ ಆ ದೇವಿಯ ಅನುಷ್ಠಾನವನ್ನ ಪ್ರಥಮದಲ್ಲಿ ನಾನು ಪ್ರಾರ್ಥನೆ ಮಾಡಿ ಒಳಗಡೆ ಹೋಗಿ ಮಂಗಳಾರತಿ ಮಾಡುವಾಗ ತಾಯಿ ಬಲಭಾಗದಿಂದ ಒಂದು ಪ್ರಸಾದ ಆಯಿತು. ಆ ಪ್ರಸಾದ ಆಗಿದ್ದನ್ನ ನಿಮ್ಮೂರಿನವರು ಸಾಕಷ್ಟು ಜನ ನೋಡಿದ್ದಾರೆ. ಯಾಕೆಂದ್ರೆ ಆನಂದ್ ಗುರುಜಿ ಅವರು ಎಲ್ಲೇ ಹೋಗಿ ಒಂದು ಪೂಜೆ ಮಾಡಿದ್ರೆ ಬಲಗಡೆ ಪ್ರಸಾದ ಆಗುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ಎಷ್ಟೋ ಜನಕ್ಕೆ ಒಂದು ಡೌಟ್ ಇದೆ, ಗುರುಗಳು ಪೂಜೆಗೆ ಹೋದ್ರೆ ಮಾತ್ರ ಹೂ ಪ್ರಸಾದ ಆಗುತ್ತೆ, ಹೇಗಿದು ಅಂತ. ಆ ಹೇಗಿದು ಅನ್ನೋದಕ್ಕೆ ನಿಮ್ಮೂರಲ್ಲಿ ಇವತ್ತು ನೋಡಿದ್ರಲ್ಲ ಸಾಕ್ಷಿ, ಅವ್ರನ್ನ ಕೇಳಿದ್ರೆ ಗೊತ್ತಾಗತ್ತೆ. ಭಕ್ತಿ ಪ್ರಧಾನವಾಗಿ ನಾವು ಮಾಡುವಂತಹ ಪ್ರತಿಯೊಂದು ಸೇವೆಯೂ ಭಗವಂತನಿಗೆ ಮುಟ್ಟುತ್ತೆ. ಇವತ್ತು ನೀವಿಷ್ಟು ಜನ ಹೆಣ್ಣು ಮಕ್ಕಳು ಶ್ರದ್ಧಾಭಕ್ತಿಯ ಕೂತು ಅನುಷ್ಠಾನವನ್ನ ಮಾಡ್ತಿದ್ದೀರಲ್ಲ, ನಿಜಕ್ಕೂ ಈ ಊರು ಸದಾಕಾಲ ಸುಭಿಕ್ಷವಾಗಿರುತ್ತೆ. ಆ ಸುಭಿಕ್ಷಿತನ ಕಾಪಾಡ್ಲಿಕ್ಕೆ ಇವತ್ತಿಷ್ಟು ಜನ ಹೆಣ್ಣು ಮಕ್ಕಳು ನೀವು ಇಲ್ಲಿ ಸೇರಿದ್ದೀರಿ. ಹಾಗೆ ಮಳೆ ಬಂತು ಅಂತ ಯಾರು ಎದ್ದೋಡೋಗ್ಬೇಡಿ. ಮಳೆ ಗಟ್ಟಿನ ನಾವು ಗಟ್ಟಿನ ನೋಡೇ ಬಿಡೋಣ. ಇವತ್ತು ಮಳೆ ಬಂದ್ರೆ ನಾನು ಅಲ್ಲಿಗೆ ಬರ್ತೇನೆ, ಮಳೆ ಬರಲಿಲ್ಲ ಅಂದ್ರೆ ಮಾತ್ರ ಇಲ್ಲಿರ್ತೇನೆ. ಯಾತಕ್ಕೋಸ್ಕರ ಅಂದ್ರೆ ನಾನು ಎಲ್ಲರಿಗೂ ಕಾಣಿಸ್ಲಿ ಅಂತ ಇಲ್ಲಿದ್ದೀನಿ ಅಷ್ಟೇ. ಇಲ್ಲಾಂದ್ರೆ ಖಂಡಿತ ನಾನು ಹೇಳ್ತೇನೆ, ನಿಮಗೆ ಮಾತು ಮಾತ್ರ ಹೇಳೋನಲ್ಲ. ಆನಂದ್ ಗುರುಜಿ ಬರೀ ಮಾತಾಡ್ಬಿಟ್ಟು ಪಕ್ಕಕ್ಕೆ ಹೋಗಲ್ಲ, ನಾನು ಸದಾ ನಿಮ್ಮ ಜೊತೆಯಲ್ಲಿರೋನು. ನೀವೆಲ್ಲೇ ಕರೆದ್ರು, ಯಾವುದೇ ರೈತರ ಸಮಾವೇಶಕ್ಕೆ ಕರೆದ್ರು, ಯಾವುದೇ ರೈತರ ಸಂಕಷ್ಟ ಆದ್ರೂ, ಯಾವೊಬ್ಬ ರೈತರ ಮನೆಗೆ ತೊಂದರೆ ಆದ್ರೂ ಸಹಿತ ನಾನು ನಿಮ್ಮ ಜೊತೆಲಿ ಇದ್ದೇನೆ. ಬರೀ ಎಲ್ಲೋ ಕೂತ್ಕೊಂಡು ಟಿವಿನಲ್ಲಿ ಮಾತಾಡೋದಷ್ಟು ಮಾತ್ರ ಅಲ್ಲ ಆನಂದ್ ಗುರುಜಿ ಒಂದು ಮುಖ ಮಾತ್ರ ನೀವು ನೋಡಿದ್ದೀರಿ, ಇನ್ನೊಂದು ಮುಖ ಸದಾಕಾಲ ನನ್ನ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ನಿಮ್ಮ ಜೊತೆ ಇರೋದೇ ನನ್ನ ಇಷ್ಟ. ಹಾಗಾಗಿ ಎಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ನಾನು ಬರ್ತೇನೆ. ಒಳ್ಳೇದಾಗ್ಲಿ. ಇನ್ನು ಪೂಜೆ ಪ್ರಾರಂಭಿಸೋಣ. ಪೂಜೆ ಪ್ರಾರಂಭವಾದಾಗ ದೇವಸ್ಥಾನದ ಆ ತಾಯಿಯ ದೃಷ್ಟಿ ಎಲ್ಲರ ಮೇಲೆ ಇರಬೇಕು. ದೇವಸ್ಥಾನದ ಬಾಗಿಲಲ್ಲಿ ಯಾರೂ ನಿಂತ್ಕೋಬಾರ್ದು, ಹಾಗೆ ದೇವರಿಗೆ ಅಡ್ಡವಾಗಿ ಯಾರೂ ನಿಂತ್ಕೊಳ್ಬಾರ್ದು. ನಾವು ಪೂಜೆಗೆ ಕರೆದಾಗ ಆ ತಾಯಿ ಇಲ್ಲಿಂದ ಇಲ್ಲಿ ಬರಬೇಕು. ಇಲ್ಲಿ ಬಂದು ಇಲ್ಲಿ ನೆಲೆಸಿರ್ತಕ್ಕಂತಹ ಈ ಒಂದು ಸುಂದರವಾದ ಫೋಟೋ ಏನಿಟ್ಟಿದ್ದೀವಿ, ಈ ಫೋಟೋನಲ್ಲಿ ಅಮ್ಮನವ್ರು ಬಂದು ನಿಂತ್ಕೋಬೇಕು. ನೀವೆಲ್ಲರೂ ದರ್ಶನ ಮಾಡಬೇಕು. ಅದಕ್ಕೋಸ್ಕರ ಯಾರೂ ಅಡ್ಡ ನಿಂತ್ಕೋಬೇಡಿ. ಪೂಜೆ ಪ್ರಾರಂಭ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಜಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಾಮಿ ಶಂಕರಾಚಾರ್ಯಂ ಸರ್ವಲೋಕೈಕಪೂಜಿತಂ ಭಜೆ ಶ್ರೀ ಭಾರತೀ ತೀರ್ಥಂ ಶಾರದಾ ಪೀಠ ಸದ್ಗುರುಂ ವಿದ್ಯಾ ವಿನಯ ಸಂಪನ್ನಂ ವೀತಿರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತಿಂ. ಗುರುಚರಣಪಾದಾಭ್ಯಃ ಸಾಷ್ಟಾಂಗ ಪ್ರಣಾಮಃ. ನೋಡಿ, ಎಲ್ಲರೂ ಅಮ್ಮನವರ ಅನುಷ್ಠಾನ ಪ್ರಾರಂಭ ಮಾಡೋಕ್ಕೂ ಮುನ್ನ ಗಣಪತಿ ಪ್ರಾರ್ಥನೆ ಮಾಡಬೇಕು. ತಾಯಿಯ ಆರಾಧನೆಗೂ ಮುನ್ನ ಗಣಪನ ಆರಾಧನೆ. ಅದಕ್ಕೋಸ್ಕರ ಎಲ್ಲರೂ ಹೇಳಿ, ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿಃ ಪ್ರಚೋದಯಾತ್. ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಒಂದು ವಿಚಾರ ಸ್ಪಷ್ಟೀಕರಿಸ್ತಾ ಇದ್ದೇನೆ. ಗುರುಗಳು ಮಂತ್ರ ಹೇಳ್ತಾರೆ, ನಮಗೆ ಮಂತ್ರ ಹೇಳಿಕ್ ಬರೋದಿಲ್ಲ, ಅಥವಾ ಅವರು ಹೇಳುವಂತಹ ಮಂತ್ರ ನಮಗೆ ಅರ್ಥ ಆಗೋದಿಲ್ಲ. ಇಂತಹ ಮನಸ್ಥಿತಿ ಎಂಥವ್ರಿಗಾದ್ರೂ ಬರುತ್ತೆ, ನಿಜ. ಆದರೆ ನಾನು ಹೇಳ್ತಿದ್ದೇನೆ, ಇಲ್ಲಿ ಮಂತ್ರ ತಂತ್ರವಿಲ್ಲ, ಶ್ರದ್ಧೆ ಇದೆ, ಭಕ್ತಿ ಇದೆ. ಬೆಳಗಿನಿಂದ ಉಪವಾಸದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸುಮಂಗಲಿಯರೆಲ್ಲರೂ ಸಹಿತ ಹರಿದ್ರಾ ಕುಂಕುಮಾರ್ಚನೆಗೆ, ಹರಿದ್ರಾ ಗೌರಿಯ ಅನುಷ್ಠಾನಕ್ಕಾಗಿ ಶ್ರದ್ಧಾಭಕ್ತಿಯಿಂದ ಕಾತುರದಿಂದ ಕಾಯ್ತಾ ಇದ್ದೀರಿ. ಅದು ಬಹಳ ಸಂತೋಷ ನಮಗಿದೆ. ಅದಕ್ಕೋಸ್ಕರ ಎಲ್ಲರೂ ಹೇಳಿ, ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
ನಮೋಸ್ತುತೆ. ಅಮ್ಮನವರ ಆರಾಧನೆ ಮಾಡೋದಕ್ಕೂ ಮುನ್ನ ಗಣಪತಿ ಪ್ರಾರ್ಥನೆ ಅಂತ ಹೇಳಿದ್ದೆ ನೋಡಿ. ನಿಮ್ಮ ಉಂಗುರದ ಬೆರಳಿಂದ ಕುಂಕುಮವನ್ನು ತೆಗೆದುಕೊಳ್ಳಿ, ತೋರಿಸಿ. ಕುಂಕುಮನ ಉಂಗುರದ ಬೆರಳಲ್ಲೇ ತಗೋಬೇಕು. ಹಾಗೆ ಮನಸ್ಸಲ್ಲಿ ನಾವು ಸಂಕಲ್ಪವನ್ನು ಮಾಡಿದ್ರೆ ಅವರು ಸ್ವಲ್ಪ ಮಾತ್ರ ಇಟ್ಕೊಂಡಿರ್ತಾರೆ. ಆದರೆ ನೀವು ಪೂಜೆಯನ್ನು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರೆ ಹಿಮಾಲಯದಷ್ಟು ಅರಿಶಿನ ಕುಂಕುಮ ನಿಮ್ಮ ಮುಂದೆ ಇರುತ್ತೆ. ನೀವು ಸಹಿತ ನಿಮ್ಮ ಉಂಗುರದ ಬೆರಳನ್ನು ಈ ಥರ ಇಟ್ಕೊಳ್ಳಿ. ನಿಮ್ಮ ಹೆಬ್ಬೆರಳು ಉಂಗುರದ ಬೆರಳು ಎರಡೂ ಜೋಡಿಸಿ ಹೀಗೆ ಹೇಳಿ 11 ಸರ್ತಿ ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತಯೇ ನಮಃ, 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 ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತಯೇ ನಮಃ. ಈಗ ಆ ಉಂಗುರದ ಬೆರಳನ್ನ ಭೂಮಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಭೂದೇವಿನ ಪ್ರಾರ್ಥನೆ ಮಾಡಬೇಕು. ಅಮ್ಮ, ನಾವು ಈ ನೆಲದ ಮೇಲೆ ಕೂತಿದ್ದೀವಿ ತಾಯಿ, ಇಲ್ಲಿ ಕೂತು ಅನುಷ್ಠಾನವನ್ನು ಮಾಡ್ತಿದ್ದೇವೆ, ನಿನ್ನ ಆಶೀರ್ವಾದ ಕೊಡಮ್ಮ ಅಂತ ಹೇಳಿ ಭೂಮಿನ ಮುಟ್ಟಿ ನಮಸ್ಕಾರ ಮಾಡಬೇಕು. ನಾವು 3 ಋಣಗಳನ್ನು ತೀರ್ಸಕ್ಕಾಗೋದಿಲ್ಲ. ಆ 3 ಋಣ ಪ್ರಧಾನವಾದ ಯಾವುದು? ಒಂದು ತಂದೆ ತಾಯಿ, ಎರಡನೇದು ಗುರುಗಳು, ಮೂರನೇದು ಈ ಭೂಮಿ ತಾಯಿ ಋಣ. ಈ ಭೂಮಿ ಋಣ ತೀರ್ಸಕ್ಕಾಗತ್ತಾ? ಮುಂದಿನ 7 ಜನ್ಮ ಎತ್ತಿದ್ರು 7 ಮೇಲೆ ಓಡಾಡಬೇಕು. ಆ ತಾಯಿನೇ ಕೇಳಬೇಕಮ್ಮ ನನಗಿಷ್ಟು ಜಾಗ ಕೊಡು ತಾಯಿ ಅಂತ. ಹಾಗೆ ಇವತ್ತು ನಾವು ಇಷ್ಟೆಲ್ಲ ಶೂಟು ಬೂಟು ಹಾಕ್ಕೊಂಡು ಪ್ಯಾಂಟು ಶರ್ಟ್ ಹಾಕ್ಕೊಂಡು ಈ ಭೂಮಿ ಮೇಲೆ ಕೂತ್ಕೊಳ್ಳೋಕೆ ಅರ್ಧ ಗಂಟೆ ಆಲೋಚನೆ ಮಾಡಿದ್ವಿ. ನಾವು ಈ ದೇಹವನ್ನು ಕಲ್ಪಿಸಿದ್ಯಾರು? ತಂದೆ ತಾಯಿ. ಅಂತಹ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದರೂ ಈ ಭಾಗಗಳಲ್ಲಿ ಇನ್ನೂ ನಮ್ಮ ಈ ಕಡೆಗಳಲ್ಲೆಲ್ಲ ತಂದೆ ತಾಯಿಯ ಒಂದು ಗೌರವ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳ್ತಿರ್ತೇನೆ, ಪ್ರಪ್ರಥಮವಾಗಿ ನಾವು ಬೇರೆ ಯಾರಿಗೂ ನಮಸ್ಕಾರ ಮಾಡೋದು ಬೇಡ. ಕಾಣದಿರತಕ್ಕಂತಹ ದೇವರಿಗೆ ಕೋಟ್ಯಾಂತರ ರೂಪಾಯಿ ನೀವು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಕಾಣುವಂತಹ ಪ್ರತ್ಯಕ್ಷ ದೇವರು ನಿಮ್ಮ ತಂದೆ ತಾಯಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅಂತ. ಇದು ನವರಾತ್ರಿಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ಅರಸೀಕೆರೆ ತಾಲೂಕು ಕಲ್ಗುಂಡಿ ಗ್ರಾಮದ ನಿಂತ ನಿಲುವಿನ ಶ್ರೀ ಸ್ವರ್ಣ ಗೌರಮ್ಮನವರ ದೇವಸ್ಥಾನದಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಲಾದಂತಹ ಹರಿದ್ರಾ ಗೌರಿಯ ವಿಶೇಷ ಪೂಜಾನುಷ್ಠಾನ ಕಾರ್ಯಕ್ರಮ. ಬನ್ನಿ ವೀಕ್ಷಕರೇ, ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಇದು ನಮ್ಮ ಶ್ರೇಯಸ್ಸಿಗೆ, ನಿಜ ನಮ್ಮ ಶ್ರೇಯಸ್ಸಿಗೆ ಮಾಡ್ತಾ ಇದ್ದೀವಿ. ಈ ಶ್ರೇಯಸ್ಸಿಗಾಗಿ ನಾವು ಮಾಡುವಂತಹ ಈ ಒಂದು ಕೈಂಕರ್ಯಕ್ಕೂ ಸಹಿತ ನಮಗೆ ಅಣಿ ಮಾಡಿಕೊಟ್ಟಿದ್ದು ನಮ್ಮ ತಂದೆ ತಾಯಿ. ಅಂತಹ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗೆ ಈ ಮಾತನ್ನ ಯಾತಕ್ಕೆ ಗುರುಗಳು ಹೇಳ್ತಿದ್ದಾರೆ ಅನ್ನೋದನ್ನ ನೀವೆಲ್ಲ ಮನದಟ್ಟು ಮಾಡ್ಕೋಬೇಕು. ನಮಗೆ ಯಾರು ಯಾವಾಗ ಏನೇ ಸಹಾಯ ಮಾಡಲಿ, ಸಹಾಯ ಮಾಡಿರ್ತಕ್ಕಂಥವರು ನಿಮ್ಮ ಪೂರ್ವದ ಋಣದ ಬಂಧವನ್ನ ಹರಿಸ್ಲಿಕ್ಕೆ ಆ ಋಣ ಇರುತ್ತೆ. ಆ ಕಲ್ಪೋಕ್ತದಲ್ಲಿರ್ತಕ್ಕಂಥ ಋಣವನ್ನು ಹರಿಸ್ಕೊಳ್ಳಿಕ್ಕೆ ಒಬ್ಬರಿಂದ ಒಬ್ಬರು ಸಹಾಯ ಇರುತ್ತೆ. ಆದರೆ ತಂದೆ ತಾಯಿ ಇದ್ದಾರಲ್ಲ, ಅವ್ರು ತಿಂತಾರೋ ಬಿಡ್ತಾರೋ, ಉಪವಾಸ ಇರ್ತಾರೋ, ಒಳ್ಳೆ ಬಟ್ಟೆ ಹಾಕ್ತಾರೋ ಬಿಡ್ತಾರೋ, ಅವ್ರ ಮೈ ಮೇಲೆ ಹರಿದಿರೋ ಬಟ್ಟೆ ಇದ್ರು ನನ್ನ ಮಗ ಸಿಟಿಗೆ ಹೋಗ್ತಾನೆ ಅಂತ ಒಳ್ಳೆ ಪ್ಯಾಂಟು ಶರ್ಟು ಬೆಳಿಗ್ಗೆ ಐರನ್ ಮಾಡಿಸ್ಕೊಂಬಂದು ತಂದೆ ಬಾಗಿಲಲ್ಲಿ ನಿಂತ್ಕೊಳ್ಳೋಂಥ ಮನೆಗಳು ಇವತ್ತಿಗೂ ಇದೆ. ನನ್ನ ಮಗ ಸಿಟಿಗೆ ಓಡಾಡ್ತಾನೆ, ಅವನಿಗೆ ಐರನ್ ಬಟ್ಟೆ ಮಾಡಿಸ್ಕೊಡ್ಬೇಕು. ನನ್ನ ಮಗಳು ಕಾಲೇಜ್ಗೆ ಹೋಗ್ತಾಳೆ, ಒಳ್ಳೆ ಬಟ್ಟೆ ಬೇಕು, ತಾಯಿ ಹರಿದಿರೋ ಸೀರೆ ಹರಿದಿರೋ ಬ್ಲೌಸ್ ಹಾಕ್ಕೊಂಡು ಊರಲ್ಲಿ ಓಡಾಡ್ತಾ ಇರ್ತಾಳೆ. ಅಂತ ತಂದೆ ತಾಯಿ ಋಣ ತೀರ್ಸಕ್ಕಾಗತ್ತ? ಅದಕ್ಕೋಸ್ಕರ ತಂದೆ ತಾಯಿನ ಭಕ್ತಿಯಿಂದ ಪ್ರಾರ್ಥಿಸಬೇಕು. ಈಗ ನಾವು ಮಾಡ್ತಿದ್ದೀವಲ್ಲ ಸಂಕಲ್ಪ, ಈ ಸಂಕಲ್ಪಕ್ಕೂ ಸಹಿತ ಫಸ್ಟು ತಂದೆ ತಾಯಿ ಆರೋಗ್ಯವಂತರಾಗಿರಲಿ, ಅವರು ಚೆನ್ನಾಗಿರಲಿ ಅಂತ ನಾವು ಸಂಕಲ್ಪ ಮಾಡಬೇಕು. ಹೂವು ಅಕ್ಷತೆ ಕಾಳು ಕೈಗೆ ತಗೊಳ್ಳಿ. ಹೂವು ಅಕ್ಷತೆ ಕಾಳು ಇಲ್ದಿರ ಇರ್ತಕ್ಕಂಥವ್ರು ನಿಮ್ಮ ಎಡಗೈ, ಅದರ ಮೇಲೆ ನಿಮ್ಮ ಬಲಗೈ, ನಿಮ್ಮ ಎಡಗೈ ಅದರ ಮೇಲೆ ನಿಮ್ಮ ಬಲಗೈ, ನಿಮ್ಮ ಬಲಭಾಗದ ತೊಡೆ. ಹೂವು ಅಕ್ಷತೆ ಕಾಳು ಇರ್ತಕ್ಕಂಥವ್ರು ಹಾಕಿ ತಗೊಳ್ಳಿ. ಇಲ್ಲ ಅಂದರೆ ನಿಮ್ಮ ಬಲಭಾಗದ ತೊಡೆ ಮೇಲೆ, ನಿಮ್ಮ ಎಡಗೈ ಬಲಭಾಗದ ತೊಡೆ ಮೇಲೆ ಇರಬೇಕು.
ಯಾತಕ್ಕಾಗಿ ಮಾಡಬೇಕು ಅಂದರೆ ಇದಕ್ಕೆ ಸೈಂಟಿಫಿಕ್ ರೀಸನ್ ಇದೆ. ಗುರುಗಳು ಬಂದರು, ಏನೋ ನಮ್ಗೆ ಆ ಕಡೆ ಈ ಕಡೆ ಆ ಕೈ ಹಿಡೀರಿ ಈ ಕೈ ಹಿಡಿದ್ರಿ, ಅದಲ್ಲ. ಮನುಷ್ಯನ ದೇಹದಲ್ಲಿ 72,000 ನರನಾಡಿಗಳಿದೆ. ಮನುಷ್ಯ ಆಕ್ಟಿವೇಟ್ ಆಗಿ ಚೆನ್ನಾಗಿ ಓಡಾಡ್ತಾ ಇದ್ರೆ ಅದು ಸಮೃದ್ಧಿಯಾಗಿರುತ್ತೆ. ಸ್ವಲ್ಪ ವೀಕ್ ಆಗಿ ಹೋಗ್ಬಿಟ್ರೆ ಆ ಮನುಷ್ಯ ಕೆಲ್ಸಕ್ಕೆ ಬಾರ್ದವನಾಗೋಗ್ತಾನೆ. ಹಾಗಾಗಬಾರ್ದು ಅಂದರೆ ನಾವು ಮಾಡ್ತಕ್ಕಂಥ ಅನುಷ್ಠಾನಗಳಲ್ಲೂ ಸಹಿತ ಒಂದಷ್ಟು ಎಕ್ಸಸೈಸ್ ಇರಬೇಕು. ಅದಕ್ಕಾಗಿ ಫಸ್ಟು ಎಡಗೈ, ಅದರ ಮೇಲೆ ಬಲಗೈ, ನಿಮ್ಮ ಬಲಭಾಗದ ತೊಡೆ ಮೇಲೆ ಇಟ್ಕೊಂಡು ಸಂಕಲ್ಪವನ್ನು ಪ್ರಾರಂಭ ಮಾಡೋಣ. ನಾವು ಹೇಳಿದ್ದ ರೀತಿ ನೀವು ಹೇಳಿ. ಶುಭಾಭ್ಯಾಂ ಶುಭೇ ಶುಭೇ ಶೋಭನೆ ಶೋಭನೆ ಮುಹೂರ್ತೆ ಮುಹೂರ್ತೆ ಆದ್ಯ ಆಧ್ಯ ಬ್ರಹ್ಮಣಃ ಬ್ರಹ್ಮಣಃ ದ್ವಿತೀಯ ದ್ವಿತೀಯ ಪ್ರಹಾತೆ ಪ್ರಾರಾಧೆ ಶ್ವೇತ ಶ್ವೇತ ವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನ ಶುಭೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಅಸ್ಯಾಂ ಪ್ರಭವಾದಿ ಸೃಷ್ಟಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತೋ ಮನ್ಮಥನಾಮ ಸಂವತ್ಸರೆ ಭಾದ್ರಪದಯನೆ ಭಾದ್ರಪದ ಮಾಸೆ ಕೃಷ್ಣಪಕ್ಷೆ ನವಮ್ಯಾಂ ವಾಸರಃ ವಾಸರಸ್ತೋ ಭೂಮವಾಸರ ಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಯಾಂ ಶುಭದಿನೋ ಮಮ ಉಪಾರ್ಥ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುಃ ಆರೋಗ್ಯ ಆನಂದ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ್ಯಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥಂ ವಿಶೇಷೇಣ ಸ್ವರ್ಣಗೌರಿ ದೇವತಾ ಮುದ್ದಿಶ್ಯ ಹರಿದ್ರ ಗೌರಿ ದೇವತಾ ಪ್ರೀತ್ಯರ್ಥಂ ಕಲ್ಪೋಕ್ತ ಪ್ರಕಾರೇಣ ಯಾವತ್ ಶಕ್ತಿ ಧ್ಯಾನ ಆವಾಹನ ಆದಿ ಷೋಡ ಶೋಪಚಾರ ಪೂಜಾಂಚ ಕರಿಷ್ಯೆ. ತಾಯಿ ಹತ್ರ ಸಂಕಲ್ಪ ಮಾಡಿದ್ದೀವಿ. ಈಗ ನಿಮ್ಮ ಎರಡೂ ಕೈಗಳಿಂದ ಒಮ್ಮೆ ದೇವಿನ ಭಕ್ತಿಯಾಗಿ ಪ್ರಾರ್ಥನೆ ಮಾಡಿ. ಅಮ್ಮ, ನನ್ನ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿ ಮುಂದಾದರೂ ನನ್ನ ಜೀವನದಲ್ಲಿ ಯಶಸ್ಸನ್ನು ಕೊಡಮ್ಮ ಅಂತ ಹೇಳಿ ದೇವಿನ ಪ್ರಾರ್ಥನೆ ಮಾಡಿ ಸ್ವರ್ಣಗೌರಿಯನ್ನ ಹರಿದ್ರಾ ಗೌರಿಯ ಅನುಷ್ಠಾನವನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡೋಣ. ಜೊತೆಗೆ ಅಮ್ಮ, ನೀವು ಮುಂಭಾಗದಲ್ಲಿ ದೀಪವನ್ನು ಅಂಟಿಸಿಟ್ಟಿದ್ದೀರಿ. ಆ ದೀಪಗಳನ್ನು ಈಗ ತಾಯಿ ಗರ್ಭಗುಡಿಯಿಂದ ಇಲ್ಲಿಗೆ ಬರ್ತಾಳೆ. ತಾಯಿ ಗರ್ಭಗುಡಿಯಿಂದ ಅಮ್ಮನವರು ಇಲ್ಲಿಗೆ ಬರಲಿಕ್ಕೆ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆ ತಾಯಿ ಬರುವಾಗ ನೀವು ದೀಪದ ಆರತಿಯನ್ನು ಮೇಲೆತ್ತಿ ಆರತಿ ಮಾಡಿ. ತಗೊಳ್ಳಿ, ತಟ್ಟೆ ಮೇಲೆ ಎತ್ಕೊಳ್ಳಿ. ಓಂ ಹರಿಂ ಗಣಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಗಣಾಂ ವಿಪ್ರತೀಂ ಸವರ್ಣಾಂ ವರದಾರಿಣೀಂ ಚ ವರಸುಧಾಂ ಧೌತಾಂ ನೇತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಗುಷದಿನಾಂ ದೃಘೋಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ವರಾತ್ವರಗಲಾಂ ಶ್ರೀಚಕ್ರ ಸಂಚಾರಿಣೇ. ಓಂ ಜಾತವೇದಸೇ
आवाहयामि ओम भूर्भुवः स्वः महागौरीम् आवाहयामि ओम श्रीं स्वर्णगौरी नमः मंगलगौरी नमः हरिद्रागौरी नमः आवाहयामि आसनं समर्पयामि पादारविन्द्योः पाद्यं समर्पयामि हस्तयोः अर्घ्यमर्घ्यं समर्पयामि मुखे आचमनीयं समर्पयामि ವಿರಾಮದ ನಂತರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಪೂರ್ವಕವಾದಂಥ ಸುಸ್ವಾಗತ. ಪವರ್ಡ್ ಬೈ ಋಷಿಕೇಶ್ ಭೃಂಗ ಹೇರ್ ಆಯಿಲ್ ಮತ್ತು ಕೋ ಪವರ್ಡ್ ಬೈ TSS ಟೈಗರ್ ಸುಪಾರಿ ಅಡಿಕೆ ಪುಡಿ. ಇದು ನವರಾತ್ರಿಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ಅರಸೀಕೆರೆ ತಾಲೂಕು ಕಲ್ಗೊಂಡಿ ಗ್ರಾಮದ ನಿಂತ ನಿಲುವಿನ ಶ್ರೀ ಸ್ವರ್ಣ ಗೌರಮ್ಮನವರ ದೇವಸ್ಥಾನದಲ್ಲಿ ನೆರವೇರಿಸಲಾದಂತಹ ಹರಿದ್ರ ಗೌರಿಯ ವಿಶೇಷ ಪೂಜಾನುಷ್ಠಾನ ಕಾರ್ಯಕ್ರಮ. ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಮಾರ್ಗದರ್ಶನದಲ್ಲಿ ಅಪಾರ ಭಕ್ತ ವೃಂದದ ನಡುವೆ ಸಾಮೂಹಿಕವಾಗಿ ನಡೆಸಲಾದಂತಹ ಹರಿದ್ರ ಗೌರಿಯ ಪೂಜಾನುಷ್ಠಾನವನ್ನ ಮತ್ತೆ ಮುಂದುವರಿಸೋಣ. ಆಪೋಹಿಷ್ಟಮಯ ಭುವಸ್ಥಾನವೋರ್ಜೇದದಾದನ ಮಹೇರಣಾಯ ಚಕ್ಷಸೆ ಯೋಗಶಿವನಮೋರಸತ್ತಸ್ಯ ಬಾಲಯದೆ ಅನಃ ಉಷರೇರವ ಮಾತರಃ ತಸ್ಮಾ ಅರಂಘಮಾಮವೋ ಯಸ್ಯ ಕ್ಷಯಾಯ ಜಿನ್ವತ ಆಪೋ ಜನಯತಾ ಜನಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತೆ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿರಿಂಗುರು ಗೌರೇರ್ವಿಮಾ ಸಲಿಲಾನಿ ತಕ್ಷದ್ದೇ ಕಪದೆ ವಿಪದೆ ಸಾ ಚತುಷ್ಪದೆ ಅಷ್ಟಾಪದೆ ನವಪದೆ ಬಭೂವಶಿ ಸಹಸ್ರಾಕ್ಷರ ಪರಮೇ ವ್ಯೋಮನ್ ಗುಹಾಂಬಿಕಾಯ ವಿದ್ಮಹೇ ಸರ್ವಸಿದ್ಧಿ ಚ ದೇಮಹೇ ತನ್ನೋ ಗೌರೇ ಪ್ರಚೋದಯಾತ್. ಲಕ್ಷ್ಮೀಂ ಜಾತವೇದೋ ಮಮಾರಃ ತಾಮಹ ಜಾತವೇದೋ ಲಕ್ಷ್ಮೀಂ ಸಗಾಮಿನಿ ಯಸ್ಯಾಮಿರಣ್ಯಂ ಗಿಂದೇಯಂ ಕಾಮಶ್ವಂ ಪುರುಷಾನಹಂ ಅಶ್ವಬೋಧಾರಕ್ತಭಸ್ತಾರಕ್ತಿನಾಂ ರಕ್ತಬೋಧಿನಿ ಶ್ರಿಯಂ ದೇವೇಮಪಸ್ತಯೇ ಶೀಘ್ರಾಂ ದೇಂ ಕಾಂಸೋಸ್ಮಿರಾಮಿರಣ್ಯ ಪ್ರಾಕಾರ ಆರ್ಜಾಂಜಲಂ ದೇಂ ತುಪ್ತಾಂ ತರ್ಪಯಂತೇಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹ ಪಪ್ರಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಮ ಶಜಾಜ್ವಲಂ ದೇಂ ವೈರೋಚನೀಂ ತಾಂ ಪದ್ಮಿಹೀನೀಂ ಚಾರಣಂ ಪ್ರಪದ್ಯೆ ಲಕ್ಷ್ಮೀ ದೇಶಾರುಣೆ ಆದಿತ್ಯವರ್ಣೇ ತಪಸೋ ಜಾತಸ್ಫುರಿ ಕಲ್ಪವೃಕ್ಷಃ ತಸ್ಯ ಫಲಾರಾಯಾಂತರಾಯಾಂತ ಲಕ್ಷ್ಮೀ ಸತ್ವಮಿವ ದಿನೌನಾ ಪುನಂತೋ ಯತ್ ಪ್ರದೀರಾಮನಸಾ ವಾಚಮಕ್ರತ ಅತ್ರಾಸಕಾಯಶ್ಚಕ್ಯಾನಿ ಜಾಯತೆ ಭದ್ರೇಶ ಲಕ್ಷ್ಮೀ ಗೃಹಿತಾನಿ ವಾಸೆ ಸರ್ವಸ್ವರೂಪಿ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ರಸ್ತ್ರಾಹಿನೋ ದೇವಿ ದುರ್ಗಾ ದೇವಿ ನಮೋಸ್ತುತೆ. ಈಗ ಅರಿಶಿನ ತೆಗೆದುಕೊಂಡು ಆ ಅರಿಶಿಣದ ಗೌರಿ ಮೇಲೆ ಫಸ್ಟ್ ಅರಿಶಿನವನ್ನ ಹಾಕಿ ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಹೂ ತಗೊಂಡು ಪೂಜೆ ಮಾಡ್ತಾ ಬನ್ನಿ. ಗಣಪತಿಗೆ ಪೂಜೆ ಮಾಡಿ. ತುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋಧರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಧೂಮಕೇತುರ್ವೇ ನಮಃ, ಗಣಾಧ್ಯಕ್ಷಾಯ ನಮಃ, ಪಾಲಶ್ಚಂದ್ರಾಯ ನಮಃ, ಕುಮಾರಗುರುವೇ ನಮಃ, ಈಶಪುತ್ರಾಯ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ, ಶ್ರೀ ಸ್ವರ್ಣಗೌರಿಯೇ ನಮಃ. ಇತಿ ಗಣಪತಿರ ದೇವತಾಭ್ಯೋ ನಮಃ. ಧೂಪ ಅಂಟಿಸಿಟ್ಟಿದ್ರೆ ಗಣಪತಿಗೆ ಧೂಪ ಮಾಡಿ. ಇಲ್ಲಿ ನೀವು ಧೂಪ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತೆ ಪ್ರಚೋದಯಾತ್. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧೂಪ ಅಂಟಿಸಿದ್ದಾಯ್ತಾ? ಧೂಪ ಮಾಡಿ. ದಶಾಂಗಂ ಗುಗ್ಗಲಂದೋಪಂ ಸುಗಂಧಂಚ ಸಮನೋಹರಂ ಕಪಿಲಾಗ್ರತ ಸಂಯುಕ್ತಂ ಧೂಪೋಯಂ ಪ್ರತಿಗುಕ್ಯತಾಂ ಧೂಪಮಾಗ್ರಾಪಯಾಮಿ. ಧೂಪಂ ದರ್ಶಯಾಮಿ ಸ್ಥಾಪಿತಃ ಪ್ರತ್ಯಕ್ಷ ದೀಪಂ ಧರುಷಯಾಮಿ. ದೀಪ ಅಂಟಿಸಿಟ್ಟಿದ್ದೀರಿ, ಆ ದೀಪದ ಮೇಲೆ 2 ಅಕ್ಷತೆ ಹಾಕ್ಬಿಡಿ. ಸ್ಥಾಪಿತ ಪ್ರತ್ಯಕ್ಷ ದೀಪಂ ದರ್ಶಯಾಮಿ. ಮಹಾಗಣಪತಿಯೇ ನಮಃ. ಕೂತ್ ಕಡೆನೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾ ಇದ್ದೀರಿ ಅಂತ ಸಂಕಲ್ಪ ಮಾಡಿ. ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಗಣಾಧಿಪ. ಮಹಾಗಣಾಧಿಪತಿಯೇ ನಮಃ. ಪ್ರದಕ್ಷಿಣಾರ್ಥಂ ನಮಸ್ಕಾರಂ ಸಮರ್ಪಯಾಮಿ.
ನಾವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದರೂ ಯಾವುದೇ ಅನುಷ್ಠಾನವನ್ನು ಮಾಡಬೇಕಾದರೂ ಪ್ರಥಮದಲ್ಲಿ ಗಣಪತಿ ಆರಾಧನೆ ಬೇಕು. ಆ ಗಣಪತಿಯ ಪ್ರಸಾದವನ್ನು ಶಿರದ ಮೇಲೆ ಇಟ್ಕೊಂಡ್ರೆ ನಮ್ಮ ಕೋರಿಕೆಗಳು ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಯಾಗತ್ತೆ. ಅದಕ್ಕೋಸ್ಕರ ಗಣಪತಿ ಮೇಲೆ ಇರ್ತಕ್ಕಂಥ ಒಂದು ಹೂ, ನೀವು ಪೂಜೆ ಮಾಡಿದಿರಲ್ಲ, ಒಂದು ಹೂವನ್ನ ತಲೆ ಮೇಲೆ ಇಟ್ಕೊಳ್ಳಿ. ಗಣಪತಿ ಆಶೀರ್ವಾದ ಇದ್ದರೆ ಎಲ್ಲ ಕೆಲಸಗಳು ಸಿದ್ಧಿ ಆಗತ್ತೆ. ಗಣಪತಿಯ ಪ್ರಸಾದ. ಈಗ ಇವತ್ತು ನಾವು ಯಾವ ಸಂಕಲ್ಪವನ್ನು ಮಾಡ್ತಿದ್ದೀವೋ, ಯಾತಕ್ಕಾಗಿ ನಾವು ನೀವೆಲ್ಲರೂ ಇಲ್ಲಿ ಸೇರಿದ್ದೀವೋ, ಆ ಒಂದು ಪ್ರಮುಖ ಘಟ್ಟ ಈಗ ನಾವು ನೋಡ್ತಾ ಇದ್ದೀವಿ. ಅಮ್ಮ, ಹರಿದ್ರಾ ಗೌರಿ ಅನುಷ್ಠಾನ ಮಾಡ್ತಾ ಇದ್ದೀವಿ. ನೀನು ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಲ್ಲಿರ್ತಕ್ಕಂತಹ ಎಲ್ಲ ಸುಮಂಗಲಿಯರಿಗೂ, ಎಲ್ಲ ಹೆಣ್ಣು ಮಕ್ಕಳಿಗೂ ಸಹಿತ ಅವರವರ ಅಪೇಕ್ಷೆ, ಹೆಣ್ಣು ಅಪೇಕ್ಷೆ ಪಡಬೇಕಾದ್ದೇನು? ಹೆಣ್ಣು ಅಪೇಕ್ಷೆ ಪಡಬೇಕಾದ್ದು ಇಷ್ಟು ಅರಿಶಿನ, ಕುಂಕುಮ, ಹೂ, ಆ ಮಂಗಳ ದ್ರವ್ಯಗಳಷ್ಟೇ ನಿಮ್ಮ ಅಪೇಕ್ಷೆ ಇರಬೇಕು. ಇನ್ನೆಲ್ಲವನ್ನು ಸಹಿತ ತಾಯಿ ಯಥೇಚ್ಛವಾಗಿ ಕೊಡ್ತಾಳೆ. ತಾಯಿ ಎದುರುಗಡೆ ಪ್ರತ್ಯಕ್ಷವಾದಾಗಲೂ ನಾವು ಕೇಳಬೇಕಾದ್ದು, ಸೆರೆಗುಟ್ಟಿ ಬೆಳಬೇಕಾದ್ದು ಇಷ್ಟೇ, ಅಮ್ಮ ಅರಿಶಿನ ಕುಂಕುಮ ಕೊಡು ತಾಯಿ ಅಂತ. ಹಾಗೆ ತಾಯಿ ಆಸ್ಥಾನದಲ್ಲಿ ಹರಿದ್ರಾ ಕುಂಕುಮಾರ್ಚನೆಯನ್ನು ಪ್ರಾರಂಭಿಸೋಣ. ಇದು ನವರಾತ್ರಿಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ಅರಸೀಕೆರೆ ತಾಲೂಕು ಕಲ್ಗುಂಡಿ ಗ್ರಾಮದ ನಿಂತ ನಿಲುವಿನ ಶ್ರೀ ಸ್ವರ್ಣ ಗೌರಮ್ಮನವರ ದೇವಸ್ಥಾನದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾದಂತಹ ಹರಿದ್ರಾ ಗೌರಿಯ ವಿಶೇಷ ಪೂಜಾನುಷ್ಠಾನ ಕಾರ್ಯಕ್ರಮ. ಬನ್ನಿ ವೀಕ್ಷಕರೇ, ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ನಿಮ್ಮ ಮುಂಭಾಗದಲ್ಲಿರ್ತಕ್ಕಂಥ ಹರಿದ್ರಾ ಗೌರಿ ಅಂದ್ರೆ ಅರಿಶಿಣದ ಗೌರಿನ ಮಾಡಿಟ್ಟಿದ್ದೀರಿ. ಆ ಗೌರಿಗೆ ಅರಿಶಿನ ಕುಂಕುಮ ಹಾಕಿ. ಅರಿಶಿಣದ್ವಾರಂ ಸಮರ್ಪಯಾಮಿ, ಕುಂಕುಮದ್ವಾರಂ ಸಮರ್ಪಯಾಮಿ, ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ. ಬಿಡಿ ಹೂವ ಇದ್ರೆ ಬಿಡಿ ಹೂ ಪೂಜೆ ಮಾಡ್ತಾ ಬನ್ನಿ. ಓಂ ಬ್ರಾಹ್ಮೇ ನಮಃ, ಓಂ ಮಹೇಶ್ವರ್ಯೇ ನಮಃ, ಓಂ ಕೌಮಾರ್ಯೇ ನಮಃ, ಓಂ ವೈಷ್ಣವ್ಯೇ ನಮಃ, ಓಂ ವಾರಾಖ್ಯೇ ನಮಃ, ಓಂ ಚಾಮುಂಡಾಯ ನಮಃ, ಓಂ ಸಿದ್ಧಲಕ್ಷ್ಮೇ ನಮಃ, ಓಂ ಮೋಕ್ಷಲಕ್ಷ್ಮೇ ನಮಃ, ಓಂ ಜಯಲಕ್ಷ್ಮೇ ನಮಃ, ಓಂ ಶಿವಾಯೈ ನಮಃ, ಓಂ ಮಹಾವಿದ್ಯಾಯೈ ನಮಃ, ಓಂ ಮನ್ಮಥ ಕುಟುಂಬಿನ್ಯೈ ನಮಃ, ಓಂ ಕಲ್ಯಾಣ್ಯೈ ನಮಃ, ಓಂ ಕರುಣಾಸಾಗರಾಯೈ ನಮಃ, ಓಂ ಕಮಲಾರಾಧಾಯೈ ನಮಃ, ಓಂ ಕಮಲ ಸಂಸ್ತುತಾಯೈ ನಮಃ, ಓಂ ಅಂಬಿಕಾಯೈ ನಮಃ, ಓಂ ಅನೇಕ ಸೌಭಾಗ್ಯದಾತ್ರೇ ನಮಃ, ಓಂ ಆನಂದ ವಿಗ್ರಹಾಯೈ ನಮಃ, ಓಂ ಅಂಬಿಕಾಯೈ ನಮಃ, ಓಂ ಅಯೋರಸ್ತ್ಯಾಯೈ ನಮಃ, ಓಂ ಆದಿಮಧ್ಯಾಂತ ಶೂನ್ಯಾಯ ನಮಃ, ಅನೇಕ ಕೋಟಿ ಭಾಸ್ಕರ ವಲ್ಲಭಾಯೈ ನಮಃ, ಓಂ ಇಂದಿರಾ ಸಂಸೇವ್ಯಾಯೈ ನಮಃ, ಲಕ್ಷಾರ್ಥ ರೂಪಾಯೈ ನಮಃ. ಓಂ ಹಾಗೆ ಕುಂಕುಮದಲ್ಲೂ ಪೂಜೆ ಮಾಡಬಹುದು. ಕುಂಕುಮಾರ್ಚನೆ ಮಾಡಿ, ಹೂವಲ್ ಮಾಡಿ, ಅಕ್ಷತೆಲ್ಲ ಮಾಡಿ, ನಿಮಗೆ ಏನು ಸೌಕರ್ಯ ಇರುತ್ತೋ ಅದರಲ್ಲೇ ಮಾಡ್ತಾ ಬನ್ನಿ. ಲಕ್ಷ್ಮೀಶ ಬ್ರಹ್ಮವರ ಪೂಜಿತಾಯೈ ನಮಃ, ಓಂ ವಿದ್ಯಾಪ್ರದಾಯಿನ್ಯೈ ನಮಃ, ಓಂ ಊರ್ಧ್ವ ಪ್ರತಿಧ್ವನ್ಯೈ ನಮಃ, ಓಂ ಸರ್ವೇಶ್ವರ್ಯೈ ನಮಃ, ಓಂ ಗುರುಮೂರ್ತಿ ಸ್ವರೂಪಿಣ್ಯೈ ನಮಃ, ಓಂ ಸಮಸ್ತ ಪ್ರಾಣಿ ನಿಲಯಾಯ ನಮಃ, ಓಂ ಸರ್ವಲೋಕೈ ಸುಂದರ್ಯೈ ನಮಃ, ಓಂ ಕಾಮಾಕ್ಷೈ ನಮಃ, ಓಂ ಕಾಮದಾತ್ರೈ ನಮಃ, ಓಂ ಕಾಮೇಶಾಂಕರ ನಿವಾಸಿನ್ಯೈ ನಮಃ, ಓಂ ಹರಿದ್ರಾದೇಹಾಯೈ ನಮಃ, ಓಂ ಕಲ್ಲಾರ ವಿಭೂಷಿತಾಯೈ ನಮಃ, ಓಂ ಲಲಿತಾಯೈ ನಮಃ, ಓಂ ಲೋಕಮಾತ್ರೈ ನಮಃ, ಓಂ ಹೈಂಕಾರ ಸ್ವರೂಪಿಣ್ಯೈ ನಮಃ, ಸಮರ್ಥಲೋಕಜನ್ಯೈ ನಮಃ, ಸರ್ವಭೂತಾಶ್ಯೈ ನಮಃ, ಓಂ ಕರೀಂದ್ರ ಸಂಸಯುರಾಯೈ ನಮಃ, ಹೈಂಕಾರ ಬಿಂದು ಲಕ್ಷ್ಮಿತಾಯೈ ನಮಃ, ಏಕರೂಪಾಯೈ ನಮಃ, ಐಶ್ವರ್ಯಫಲದಾಯಿನ್ಯೈ ನಮಃ, ಗಾಯತ್ರ್ಯೈ ನಮಃ, ಗಿರಿಜಾಕನ್ನಿಕಾಯೈ ನಮಃ, ಚಂದ್ರಶೇಖರಾರ್ಧಾಂಗಿನ್ಯೈ ನಮಃ, ಚಂದ್ರಚೂಡ ವಿಭೂಷಿತಾಯೈ ನಮಃ, ಜಾಜೀವಂದಕ ಪುನ್ನಕೇತಕೀರಾದಿತಾಯೈ ನಮಃ, ಜೀನಲಕ್ಷಿಣ್ಯೈ ನಮಃ, ಸಮದಾಯೈ ನಮಃ, ನಾರಾಯಣ್ಯೈ ನಮಃ, ಪರಮಾನಂದರೂಪಾಯೈ ನಮಃ, ಪಾಶಾಂಕುಶಧರಾಯಿನ್ಯೈ ನಮಃ, ಪುಷ್ಪಮಾಲ್ಯಾಂಬರಧರಾಯೈ ನಮಃ, ಬಿಲ್ವನಿಲಯಾಯೈ ನಮಃ, ಬಿಲ್ವಪೂಜಿತಾಯೈ ನಮಃ, ಬಿಂದುಚಕ್ರನಿಲಯಾಯೈ ನಮಃ, ಭವಾನ್ಯೈ ನಮಃ, ಭವರೋಗನಾಶಿನ್ಯೈ ನಮಃ, ಭಕ್ತಿಗಣ್ಯಾಯೈ ನಮಃ, ಭಾಗ್ಯವೃದ್ಧಪ್ರದಾಯಿನ್ಯೈ ನಮಃ, ಮಹಾಲಕ್ಷ್ಮ್ಯೈ ನಮಃ, ಸರ್ವೇಶ್ವರ್ಯೈ ನಮಃ, ಮಹಾದೇವ್ಯೈ ನಮಃ, ತ್ರಿಪುರ ಸೌಂದರ್ಯೈ ನಮಃ, ಮುಕ್ತದಾತ್ರೇ ನಮಃ, ರಾಜರಾಜೇಶ್ವರ್ಯೈ ನಮಃ, ವಿದ್ಯಾಪ್ರದಾಯಿನ್ಯೈ ನಮಃ, ಭಾವರೂಪಾಯೈ ನಮಃ, ಶ್ರೀಂಕಾರಾಯೈ ನಮಃ, ಶಾರದ ಸಂಸೇವ್ಯಾಯ ನಮಃ, ತ್ವಚ್ಚೋರ್ಘಾಯ ನಮಃ, ಶ್ರೀಮನ್ನಗರನಾಯಿಕಾಯೈ ನಮಃ, ರಾಜರಾಜೇಶ್ವರ್ಯೈ ನಮಃ, ಶ್ರೀ ಸ್ವರ್ಣಗೌರ್ಯೈ ನಮಃ, ಹರಿದ್ರಾಗೌರ್ಯೈ ನಮಃ. ಕುಂಕುಮಾಸ್ತೋತ್ತರ ನಾಮ ಪೂಜಾಂ ಸಮರ್ಪಯಾಮಿ. ಈಗ ನಿಮ್ಮ ಮನೆ ದೇವರು, ನಿಮ್ಮ ಮನೆ ದೇವರು ಯಾವುದೋ ಆ ದೇವರನ್ನ ಪ್ರಾರ್ಥನೆ ಮಾಡಿ. ಗೋವಿಂದ ಗೋವಿಂದ, ನಾನು ಗೋವಿಂದನ ನಾಮಸ್ಮರಣೆ ಮಾಡಿದೆ, ನೀವು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿದ್ದೀರಿ. ಶಿವನಿಗೆ ಒಂದು ಅಷ್ಟೋತ್ತರ ಮಾಡೋಣ.
ಯಾಕೆಂದರೆ ಕೈಲಾಸದಿಂದ ಶಿವ ಇವತ್ತಿನ ದಿವಸ ಅಮ್ಮನವರನ್ನ ಊರು ಕಳಿಸಿ ಅಲ್ಲಿ ಹೊಂಟಿದ್ದಾನೆ. ನೀವು ಸ್ವರ್ಣ ಗೌರಿಯನ್ನ ಹರಿದ್ರಾ ಗೌರಿಯನ್ನ ಇವತ್ತಿನ ದಿವಸ ಭಾದ್ರಪದ ಮಾಸ ಆಗಿ ಪಕ್ಷ ಮಾಸ ಬಂದರೂ ಇನ್ನೂ ನಿಮ್ಮ ಊರಲ್ಲಿ ತಾಯಿನ ಇಟ್ಕೊಂಡೇ ಇದ್ದೀರಿ. ಆ ಎಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಗಣಪತಿ ಬಂದಾಯ್ತು, ಗಣಪತಿಗೆ ಕೆರೆಗೆ ಹೊರಟಾಯ್ತು. ಕೈಲಾಸದ ಶಿವ ಒಲಿದ್ರೆ ನಮ್ಮ ಎಲ್ಲಾ ಕೈಂಕರ್ಯಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ಬಹುದು. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ಗವರ್ಧನೇ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಕಪರ್ದಿನೇ ನಮಃ, ಓಂ ನೀಲಲೋಹಿತಾಯ ನಮಃ, ಶಂಕರಾಯ ನಮಃ, ಶೂಲಪಾಣಿನೇ ನಮಃ, ಕಟ್ವಾಂಗಿನೇ ನಮಃ, ವಿಷ್ಣುವಲ್ಲಭಾಯ ನಮಃ, ಶಿಪಿವಿಷ್ಟಾಯ ನಮಃ, ಅಂಬಿಕಾನಾಥಾಯ ನಮಃ, ಶ್ರೀಕಂಠಾಯ ನಮಃ, ಭಕ್ತವತ್ಸಲಾಯ ನಮಃ, ಭವಾಯ ನಮಃ, ಶರ್ವಾಯ ನಮಃ, ತ್ರಿಲೋಕೇಶಾಯ ನಮಃ, ಶ್ರೀಕಂಠಾಯ ನಮಃ, ಶಿವಪ್ರಿಯಾಯ ನಮಃ, ಉಗ್ರಾಯ ನಮಃ, ಕಪರ್ದಿನೇ ನಮಃ, ಕಾಮರಯೇ ನಮಃ, ಅಂಧಕಾಸುರಸುಧನಾಯ ನಮಃ, ಗಂಗಾಧರಾಯ ನಮಃ, ಲಲಾಟಾಕ್ಷಾಯ ನಮಃ, ಕಾಲಕಾಲಾಯ ನಮಃ, ಕೃಪಾನಿಧಿಯೇ ನಮಃ, ಭೀಮಾಯ ನಮಃ, ಪರಶೋಸ್ತಾಯ ನಮಃ, ಮೃಗಪಾಣಿನೇ ನಮಃ, ಜಟಾಧರಾಯ ನಮಃ, ಕೈಲಾಸವಾಸಿನ್ಯೇ ನಮಃ, ಕವಚಿನೇ ನಮಃ, ಕಠೋರಾಯ ನಮಃ, ತ್ರಿಪುರಾಂತಕಾಯ ನಮಃ, ಭಸ್ಮೋದ್ದೂಳಿತ ವಿಗ್ರಹಾಯ ನಮಃ, ಭಸ್ಮೋತ್ಸಾಮಪ್ರಿಯಾಯ ನಮಃ, ಸುರಯಮಯಾಯ ನಮಃ, ತ್ರಯೀಮೂರ್ತಯೇ ನಮಃ, ಅನೀಶ್ವರಾಯ ನಮಃ, ಪರಮಾತ್ಮನೇ ನಮಃ, ಸೋಮಸೂರ್ಯಾಗ್ನಿಲೋಚನಾಯ ನಮಃ, ಹವಿಷೇ ನಮಃ, ಯಜ್ಞಮಯಾಯ ನಮಃ, ಸೋಮಾಯ ನಮಃ, ಪಂಚವಕ್ತಾಯ ನಮಃ, ಸದಾಶಿವಾಯ ನಮಃ, ವಿಶ್ವೇಶ್ವರಾಯ ನಮಃ, ವೀರಭದ್ರಾಯ ನಮಃ, ದುರ್ದರ್ಶಾಯ ನಮಃ, ಗಿರೀಶಾಯ ನಮಃ, ಅನಗಾಯ ನಮಃ, ಭುಜಂಗಭೂಷಣಾಯ ನಮಃ, ಗಿರಿಜನ್ವನೇ ನಮಃ, ತ್ರಿಪ್ರಿಯಾಯ ನಮಃ, ಮೃತ್ಯುವಾಸೇ ನಮಃ, ಪುರಾರಾಧೇ ನಮಃ, ಭಗವತೆ ನಮಃ, ಪ್ರಮದಾಧಿಪಾಯ ನಮಃ, ಮೃತ್ಯುಂಜಯಾಯ ನಮಃ, ಸೂಕ್ಷ್ಮತನುವೇ ನಮಃ, ಜಗದ್ವ್ಯಾಪಿನೇ ನಮಃ, ಜಗದ್ಗುರುವೇ ನಮಃ, ವ್ಯೋಮಕೇಶಾಯ ನಮಃ, ಮಹಾಸೇನ ಜನಕಾಯ ನಮಃ, ಚಾರು ವಿಕ್ರಮಾಯ ನಮಃ, ದಿಗಂಬರಾಯ ನಮಃ, ಅಷ್ಟಮೂರ್ತೆ ನಮಃ, ಅನೇಕಾತ್ಮೇ ನಮಃ, ಕಂಡಪರಶವೇ ನಮಃ, ಮೃಡಾಯ ನಮಃ, ಪಶುಪತಯೇ ನಮಃ, ದೇವಾಯ ನಮಃ, ಮಹಾದೇವಾಯ ನಮಃ, ಅವ್ಯಯಾಯ ನಮಃ, ಹರಯೇ ನಮಃ, ಪೂಷದಂತವಿದೇ ನಮಃ, ಅವ್ಯಗ್ರಾಯ ನಮಃ, ದಕ್ಷಧ್ವಜಹರಾಯ ನಮಃ, ಹರಾಯ ನಮಃ, ಭಗನೇತ್ರವೇ ನಮಃ, ಅವ್ಯಕ್ತಾಯ ನಮಃ, ಸಹಸ್ರಾಕ್ಷಾಯ ನಮಃ, ಸಹಸ್ರಪಾದೇ ನಮಃ, ಅಪವರ್ಗಪ್ರದಾಯ ನಮಃ, ಅನಂತಾಯ ನಮಃ, ತಾರಕಾಯ ನಮಃ, ಪರಮೇಶ್ವರಾಯ ನಮಃ, ಶ್ರೀ ಶಾಂಬ ಪರಮೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ, ಅಷ್ಟೋತ್ತರ ನಾಮ ಪೂಜಾಂ ಸಮರ್ಪಯಾಮಿ. ಇದು ನವರಾತ್ರಿಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೀವಿ ಅರಸೀಕೆರೆ ತಾಲೂಕು ಕಲ್ಗುಂಡಿ ಗ್ರಾಮದ ನಿಂತ ನಿಲುವಿನ ಶ್ರೀ ಸ್ವರ್ಣ ಗೌರಮ್ಮನವರ ದೇವಸ್ಥಾನದಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಲಾದಂತಹ ಹರಿದ್ರಾ ಗೌರಿಯ ವಿಶೇಷ ಪೂಜಾನುಷ್ಠಾನ ಕಾರ್ಯಕ್ರಮ. ಬನ್ನಿ ವೀಕ್ಷಕರೇ, ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಪ್ರತಿಯೊಬ್ಬರ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಸಂಸ್ಕಾರವಂತರಾಗಿರಬೇಕು, ಬುದ್ಧಿವಂತರಾಗಿರಬೇಕು, ವಿದ್ಯಾವಂತರಾಗಿರಬೇಕು. ಯಾರೇ ಒಬ್ಬರು ಹಿರಿಯರು ಬರಲಿ, ಎರಡು ಕೈ ಮುಗಿದು ಬನ್ನಿ ಕೂತ್ಕೊಳ್ಳಿ ಅನ್ನೋ ಒಂದು ಸಂಸ್ಕಾರ ನಮ್ಮ ಮನೆ ಮಕ್ಕಳಿಗೆ ಕಲಿಸ್ಬೇಕು ನಾವು. ಮನೆಗೆ ಯಾರೇ ಬರಲಿ, ಅವರು ಒಬ್ಬ ಕೆಟ್ಟ ಮನುಷ್ಯ ಬಂದರೂ ಸಹಿತ ಬನ್ನಿ ಕೂತ್ಕೊಳ್ಳಿ ಅಂತ ನಾವು ಹೇಳಿದ್ರೆ ಅವನು ಕೆಟ್ಟದ್ದು ಮಾಡೋಕ್ಕೆ ಬಂದಿದ್ರು ಸಹಿತ ಅವನಲ್ಲಿ ಒಳ್ಳೆ ಒಂದು ಪರಿವರ್ತನೆ ಆಗುತ್ತೆ. ಈ ಸಂಸ್ಕಾರದ ಪಾಠ ನಾವು ನಮ್ಮ ಮನೆ ಮಕ್ಕಳಿಗೆ ನಾವು ಕಲಿಸಿದ್ದೇ ಆದ್ರೆ ಜೀವನದಲ್ಲಿ ನಾವು ಯಶಸ್ಸನ್ನು ಕಾಪಾಡ್ಕೋಬಹುದು. ಇರಲಿ, ಇನ್ನೂ ಸಾಕಷ್ಟು ವಿಚಾರಗಳಿದೆ. ಧೂಪ ದಶಾಂಗಂ ದಶಾಂಗಂಗೋಪಂಚಕೊಂಚ ಸಮನೋಹರಂ ಕಪಿಲಾಕೃತ ಸಂಯುಕ್ತಂ ದೋಪೋಯಂ ಬಲಿಗುಕ್ಯದಾ ವನಸ್ಪತಿರಸೋತ್ಪಂದೋ ಗಂಧಾಢ್ಯೋ ಗಂಧ ಉತ್ತಮಃ ಆಗ್ರೇಯ ಸರ್ವದೇವಾನಾಂ ದೋಪೋಯಂ ಬಲಿಗುಕ್ಯದಾ. ಹರಿದ್ರಾ ಗೌರ್ಯೇ ನಮಃ, ಸ್ವರ್ಣ ಗೌರ್ಯೇ ನಮಃ. ಧೂಪಮಾತ್ರಾಪಯಾಮಿ, ಧೂಪಂ ಧರುಷಯಾಮಿ. ಸ್ಥಾಪಿತ ಧೂಪ ಆದ ನಂತರ ದೀಪ. ದೀಪ ಅಂದ್ರೆ ಇಲ್ಲಿ ನೀವು ಅಂಟಿಸಿಟ್ಟಿದ್ದೀರಿ, ಅದೇ ಸಾಕು. ಇನ್ನ ನೈವೇದ್ಯಕ್ಕೆ ಏನ್ ಇಟ್ಕೊಂಡಿದ್ದೀರಿ? ಖರ್ಜೂರ, ಬಾಳೆಹಣ್ಣು, ಸಕ್ಕರೆ, ಜೇನುತುಪ್ಪ, ಬೆಲ್ಲ. ದೇವರು ನಿಮಗೆ ಏನು ಶಕ್ತಿ ಕೊಟ್ಟಿದ್ದಾನೋ ಅದನ್ನ, ಆ ದೀಪವನ್ನ ಆದ ನಂತರ ನೈವೇದ್ಯಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ನೈವೇದ್ಯ ನೋಡಿ, ನಾನು ಆಗ್ಲೇ ಹೇಳಿದೆ, ಆ ತಾಯಿ ನನ್ನ ಕಣ್ಣು ಕಾಣ್ತಾ ಇರಬೇಕು. ಅಲ್ಲಿ ದೇವಸ್ಥಾನಕ್ಕೆ ಅಡ್ಡಡ್ಡವಾಗಿ ಹೋಗಬಾರ್ದು. ಪೂಜೆ ಮುಗಿಯೋ ತನಕ ಯಾರೂ ದೇವರಿಗೆ ಅಡ್ಡವಾಗಿ ನಿಂತ್ಕೊಳ್ಬಾರ್ದು ಅಂತ ಹೇಳಿದ್ದೆ. ಆದರೂ ತಪ್ಪು ಮಾಡ್ತಾ ಇದ್ದೀರಿ. ಅಮ್ಮ, ನಿಮ್ಮಲ್ಲೂ ಒಂದು ಆರತಿ ತಟ್ಟೆ ಇದ್ರೆ, ಏಕಾರ್ತಿ ಇದ್ರೆ ಮಾಡಿ, ಅಥವಾ ನೀವು ಆ ದೀಪದ ಆರತಿ ಇಟ್ಕೊಂಡಿದ್ದೀರಲ್ಲ ಅದರಲ್ಲೇ ಆರತಿ ಮಾಡಿ. ಸಾಧ್ಯಂತಿವರ್ತಿ ಸಂಯುಕ್ತಂ ವಂದಿನ ಜೋಡಿರಮ್ಮಯ ರೋಹಾಣ ಮಂಗಳಂ ದೇವಂ ತ್ರೈಲಾಕ್ಯಂ ತ್ರಿಪರಾಪಃ ಭಕ್ತ್ಯಾದೇವಂ ಪ್ರೇಕ್ಷಾಮಿ ದೇವಾಯ ಪರಮಾತ್ಮನೇ ತ್ರಾಹಿಮಾನ್ ನರಕಾದ್ಧೋರ ದಿವ್ಯ ಜ್ಯೋತಿರ್ನಮೋಸ್ತುತೇ ಸ್ವಜಾನ ವೇದೋ ಭಕ್ತನ್ಯಮ ಪಶೋಶ್ಚಮಕ್ಯಮಾವಹ ಜೀವನಂ ಜರಿಷೋರುಷ
हरिद्रागौर्ये नमः एकार्जने बन्धरुषयामे धूपदीपान्तरम् आचमनीयं समर्पयामि आचम्यान्तरं परिमलपत्रपुष्पाणि समर्पयामि नैवेद्यम् ಈಗ ನೈವೇದ್ಯಕ್ಕೆ ಅಲ್ಲಿ ನೀವು ಮಾಡಿರ್ತಕ್ಕಂತಹ ನೈವೇದ್ಯ ಅಮ್ಮನವರಿಗೆ ನೈವೇದ್ಯ ಆಗಿದೆ. ಈಗ ನಿಮ್ಮ ಮುಂಭಾಗದಲ್ಲಿರ್ತಕ್ಕಂಥ ಹಣ್ಣು ಹಂಪಲು ಖರ್ಜೂರ ದ್ರಾಕ್ಷಿ ಗೋಡಂಬಿ ಏನಿಟ್ಟಿದ್ರು ಅದೇ ನೈವೇದ್ಯ. ಪ್ರೋಕ್ಷಾ ಪ್ರಶಂಚಾ ವಿಶ್ವಾಮಿತ್ರ ಋಷಿ ದೇವತಾ ಗಾಯತ್ರಿ ಛಂದಃ ಗೋರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಸತ್ಯಂತ್ವರ್ಚೇನ ಪ್ರಹಿಂಚಾಮಿ ಋತಂತ್ವಾ ಸತ್ಯೇನ ಪ್ರಶಿಂಚಾಮಿ ಕಾಮಧೇನೋ ಸ್ಮರಾಮಿ ಅಮೃತಮಸ್ತಮೃಷಿ ಸ್ವಹ ಪ್ರಾಣ ಸ್ವಾಹ ಅಪಾನ ಸ್ವಾಹ ವ್ಯಾನ ಸ್ವಾಹ ಉದಾನ ಸ್ವಾಹ ಸಮಾನ ಸ್ವಾಹ ಬ್ರಹ್ಮಣೇ ಸ್ವಾಹ ಸ್ವರ್ಣಗೌರ್ಯೇ ನಮಃ ಹರಿದ್ರಾಗೌರ್ಯೇ ನಮಃ ನಾನಾ ಫಲಾನಿ ನಿವೇದಯಾಮಿ. ತಾಯಿಗೆ ಈಗ ಮಹಾಮಂಗಳಾರತಿ ಆಗುತ್ತೆ. ನಿಮ್ಮೆಲ್ಲರ ಚಿತ್ತ ಈ ಭಾಗದಲ್ಲಿರಬೇಕು. ಹಾಗೆ ಇಲ್ಲಿ ನಾವು ಪಂಚಾರ್ತಿ ರಥಾರ್ತಿ ನಾವು ಆರತಿ ಮಾಡುವಾಗ ನೀವು ಸಹಿತ ನಿಮ್ಮ ಕೈಲಿರ್ತಕ್ಕಂಥ ಮುಂಭಾಗದಲ್ಲಿರ್ತಕ್ಕಂಥ ಆರತಿಗಳನ್ನ ಹಾಗೆ ಮೇಲೆತ್ತಿ ಆರತಿ ಮಾಡಿ. ಇನ್ನು ಪೂಜೆ ನೋಡ್ತಾ ಇರ್ತಕ್ಕಂಥವ್ರು ನಿಮ್ಮ ಎರಡೂ ಕೈಗಳನ್ನು ಮೇಲೆತ್ತಿ 11 ಸರ್ತಿ ಓಂ ನಮಃ ಶಿವಾಯ ಅಂತಕ್ಕಂಥ ಬಾಯಲ್ಲಿ ಮಂತ್ರ ಓಂ ನಮಃ ಶಿವಾಯ ಅನ್ನಬೇಕು, ಕೈಯಲ್ಲಿ ಜೋರಾಗಿ ಚಪ್ಪಾಳೆ ಬಾರಿಸಬೇಕು. ಶಿವನಿಗೆ ಡಮರುಗದ ಶಬ್ದ ಬರಲಿ. ಈಗ ಶಬ್ದ ಬಂದ್ರೆ ವಿಶೇಷ. ಕೆತ್ತಿ ಎರಡು ಕೈಗಳ ಮೇಲೆ ಕೆತ್ತಿ ಬಾರಿಸಿ 11 ಸತಿ ಜೋರಾಗಿ ಚಪ್ಪಾಳೆನ. ಓಂ ತದೇವ ಲಗ್ನಂ ಸದನಂ ತದೈವ ತಾರಾಫಲಂ ಚಂದ್ರಫಲಂ ಚದೇವ ವಿದ್ಯಾಫಲಂ ದೈವಫಲಂ ತದೇವ ಲಕ್ಷ್ಮೀಪದೇ ತೇಂಗ್ರಿಯಂ ಸ್ಮರಾಮಿ ದೇವೇಂ ವಾಚಮಯಂತರೇವ ತಾ ವಿಶ್ವರೂಪಾ ಭಜವೋ ವದಂತೆ ನಾನಾಮರ್ತ್ಯೇ ಜಮೋರ್ಧ್ಯಂದುವಾನ ಧೇನುರ್ವ ಅಸ್ಮಾದುತ್ಕುಟೈತೋ. ಓಂ ತದೇವ ಲಗ್ನಂ ಸದನಂ ತದೈವ ತಾರಾಫಲಂ ಚಂದ್ರಫಲಂ ತದೈವ ವಿದ್ಯಾಫಲಂ ದೈವಫಲಂ ತದೈವ ಲಕ್ಷ್ಮೀಪತಿಂ ತೇಂಗ್ರಿಯಗುಂ ಸ್ಮರಾಮಿ ಇಮಾಂಜನದಾಗುಂ ಸಂಗೃಹ್ಣಾದೇತೆ ದ್ವಾದಶ ಮಾಸಃ ಸಂವತ್ಸರಃ ಸಂವತ್ಸರಮೇವ ವೃಂದೇ ಮೋಂದೇ ಭವದೇ. ಜೋರಾಗಿ ಚಪ್ಪಾಳೆ ಬಾರಿಸಿ, ಪರವಾಗಿಲ್ಲ. ಊರ್ಜಮೇವ ವೃಂದೇ ನಕ್ಷತ್ರವದೇ ಚಿತ್ರಂ ವಾ ಏತತ್ ಕರ್ಮ ಯದಶ್ವಮೇಧ ಸಮೃದ್ಧೇ ಹಿರಣ್ಯ ಪಾತ್ರಂ ಮದೋ ಪೂರ್ಣಂ ದದಾತೆ ಮದವ್ಯಾಸಾನೇದೆ ಏಕದಾ ಬ್ರಹ್ಮಣ ಉಪಾರದೆ ಏಕದೈವ ಯಜಮಾನಯಸ್ತೆ ಮಾನೋ ಹಿ ಗುಂಸೆ ಜಾತವೇದೋ ಕಾಮಶ್ವಂ ಪುರುಷಂ ಜಗತೋ ಅಭಿಕ್ಷತತ್ಪಾಪಾ ಪರಿಪಾಲಯ ಗುಹಾಂಬಿಕಾಯ ವಿದ್ಮಹೇ ಸರ್ವಸಿದ್ಧಿ ಚ ಧೀಮಹಿ ತನ್ನೋ ಗೌರಿ ಪ್ರಚೋದಯಾತ್. ಕೇಯೂರಹಾರಾವಳಿ ಜಾತವೇದಸೇ ಸುನುವಾಮ ಸೋಮಮರದೆ ಯದೋ ನಿರಹ ದಿವೇದಃ ತನಃ ಪಶುರ್ಗಾಣಿ ವಿಶ್ವನಾಭೇ ವಜಿಂದಂ ದುರಿತಗ್ನಿಃ ತಾಂ ಅಗ್ನಿವರ್ಣಾಬ್ಧಪಸಾಜ್ವಲಂತೆ ವೈರೋಖಣೀಂ ಕರ್ಮಫಲೇ ದುಷ್ಟಾ ದುರ್ಗಾಂ ದೇವೇಗುಂ ಶರಣಮಭ್ರದ್ಯೆ ಸುತರಸಿ ತರಸೇ ನಮಃ. ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ಪಶುರ್ಗಾಣಿ ವಿಶ್ವಾ ಪ್ರೋಶ್ಚಪತ್ವೇ ಬಹುದಾನ ಪರ್ವೇ ಪಪಾತೋ ಕಾಯದನಿಯಾಯ ಶಯ್ಯಾ. ಹರ ನಮಃ ಪಾರ್ವತೀ ಪದಯೇ ಹರ ನಮಃ ಪಾರ್ವತೀ ಪದಯೇ. ದೇವಣ್ಣವಾಡ ವೆಂಕಟಗೌಡ ಗೋವಿಂದ ಆಪದ್ಬಾಂಧವ ಅನಾಥ ರಕ್ಷಕ ಗೋವಿಂದ ವರಸಿದ್ಧರಾಗ ಸ್ವಾಮಿ ಕಿ ವರಗೌರಿ ತಾಯಿ ಕೆ ಹರಿದ್ರಾಗೌರಿ ತಾಯಿ ಕೆ. ತಾಯಿನ ಪ್ರಾರ್ಥನೆ ಮಾಡಿದ್ದಾಯ್ತು, ಮಹಾಮಂಗಳಾರತಿ ಆಯಿತು. ಮಹಾಮಂಗಳಾರತಿ ಆಯಿತು. ಬಹುಶಃ ಎಲ್ಲೋ ಹನಿ ಶುರುವಾಗಿರಬೇಕು. ವರ್ಣ ತೃಪ್ತಿಪಟ್ಟಿದ್ದಾನೆ. ನಾವು ಯಾವುದೇ ಪೂಜೆ ಅನುಷ್ಠಾನಗಳನ್ನು ಮಾಡಿದಾಗ, ಯಜ್ಞ ಯಾಗಾದಿಗಳನ್ನು ಮಾಡಿದಾಗ, ಹೋಮ ಹವನಾದಿಗಳನ್ನು ಮಾಡಿದಾಗ, ಹವನ ಎಲ್ಲ ಆಗಿ ಪೂರ್ಣಾಹುತಿ ಆಗಿ ಮಹಾಮಂಗಳಾರತಿ ಆದಾಗ ಒಂದು 4 ಹನಿ ಮಳೆ ಬಿದ್ದುಬಿಟ್ರೆ ಸಾಕು. ಸಂತೃಪ್ತಿಯಿಂದಲೋ ಅಥವಾ ನಿಮ್ಮನ್ನ ಮನ ಮೆಚ್ಚಿಸ್ಲಿಕ್ಕೋ ಹೇಳೋ ಮಾತಲ್ಲ ಇದು. ಇದು ಧರ್ಮಶಾಸ್ತ್ರ ರೀತಿ ಇರೋ ಮಾತು. ನಾವು ಯಾವುದೇ ಅನುಷ್ಠಾನ ಮಾಡಲಿ, ಇದು ಲೋಕ ಕಲ್ಯಾಣಾರ್ಥವಾಗಿ ಮಾಡ್ತಾ ಇರ್ತಕ್ಕಂತಹ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಭಗವಂತ ತೃಪ್ತಿಪಟ್ಟ ಅಂದ್ರೆ, ಆ ತಾಯಿ ಸಂತೃಪ್ತಳಾದ್ರೆ 4 ಹನಿ ಮಳೆ ಬಿದ್ದೇ ಬೀಳುತ್ತೆ. ಆ ಮಳೆ ಹನಿ ಈಗ 4 ಹನಿ ಬಿದ್ದುಬಿಟ್ರೆ ನಾವೆಲ್ಲರೂ ಪೂಜೆ ಮಾಡಿದ್ರ ಫಲ ನಮಗೆ ಸಿಕ್ಕಿದೆ ಅಂತಾನೆ ಪುಣ್ಯ. ಪೂಜೆ ಮಾಡಿರ್ತಕ್ಕಂಥ ಸುಮಂಗಲೆಯರು ತಾಯಿಗೆ ಕುಂಕುಮಾರ್ಚನೆ ಮಾಡಿದ್ದೀರಿ.
ಆ ಕುಂಕುಮಾರ್ಚನೆ ಮಾಡಿರ್ತಕ್ಕಂತಹ ಕುಂಕುಮ ಪ್ರಸಾದವನ್ನು ಫಸ್ಟ್ ನೀವು ಹಣೆಗಿಟ್ಕೊಳ್ಳಿ. ನಿಮ್ಮ ಬಲಭಾಗದಲ್ಲಿರ್ತಕ್ಕಂಥ ಸುಮಂಗಲೆಯರಿಗೆ, ನಿಮ್ಮ ಪೂಜೆಗೆ ನಿಮ್ಮ ಜೊತೆಯಲ್ಲಿ ಕೂತಿರ್ತಕ್ಕಂತಹ ನಿಮ್ಮ ಬಲಭಾಗದಲ್ಲಿರ್ತಕ್ಕಂತಹ ಅವರಿಗೆ 2 ಗಲ್ಲಗಳಿಗೆ ಅರಶಿನ ಹಚ್ಚಿ. ಎಡಭಾಗ ಬಲಭಾಗ ಎರಡೂ ಪರವಾಗಿಲ್ಲ, ಗುರುಗಳು ಬರೀ ಬಲಗಡೆ ಮಾತ್ರ ಹೇಳಿದ್ದಾರೆ ಅಂತ ಅನ್ನೋದು ಬೇಡ. ಹಾಗೆ ಕುಂಕುಮನ ಅರ್ಚನೆ ಮಾಡಿರ್ತಕ್ಕಂತಹ ಕುಂಕುಮ ಪ್ರಸಾದವನ್ನ ಹಣೆಗಿಟ್ಕೊಳ್ಳಿ. ಅರಿಶಿನ ಕುಂಕುಮ ಎರಡೂ ಆದ ನಂತರ ದೇವರ ಮೇಲೆ ಇರ್ತಕ್ಕಂಥ ಒಂದು ಪುಷ್ಪವನ್ನ ಅವ್ರ ತಲೆಗೆ ಹೂವು ಮುಡಿಸಿ. ಅದಾದ ನಂತರ ಇಲ್ಲಿ ನಿಲ್ಲಿರ್ತಕ್ಕಂತಹ ಬಂದಿರತಕ್ಕಂತಹ ಇವರೆಲ್ಲರಿಗೂ ಸಹಿತ ನೀವು ಮಾಡಿರ್ತಕ್ಕಂಥ ಅರ್ಚನೆ ಪ್ರಸಾದ ಸಿಗಬೇಕು. ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಅಥವಾ ದೇವಸ್ಥಾನದ ಮುಂಭಾಗದಲ್ಲಿ ಧರ್ಮದರ್ಶಿ ಕಮಿಟಿಯವರು ಒಂದು ತಟ್ಟೆನೋ ಒಂದು ಏನಾದ್ರೂ ಒಂದು ದೊಡ್ಡದೊಂದು ಪಾತ್ರೆ ಇಟ್ಟರೆ ಅವ್ರು ಅರ್ಚನೆ ಮಾಡಿರ್ತಕ್ಕಂಥ ಪ್ರಸಾದವನ್ನ ಅದರಲ್ಲಿ ಸ್ವಲ್ಪ ಹಾಕ್ತಾರೆ. ಪಿಪೀಲಿಕಾಂತ ಜನನಿ ಯಾವೈ ಜಗನ್ಮೋಹಿನಿ ಯಾ ಪಂಚ ಪ್ರಣವಾದಿರೆ ಭಜನನಿ ಯಾ ಚಿತ್ಕಲಾ ಮಾಲಿನಿ ಚಿತ್ರೂಪಿ ಪರದೇವತಾ ಭಗವತಿ. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮ ಇಷ್ಟವಾಯಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಆಯಿತು. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.